ಅಧಿಕಾರಿಗಳಿಗೆ, ನಮ್ಮ ಭೂಮಿಯನ್ನ ನಾಶ ಮಾಡುತ್ತಿರುವ ಅಧಿಕಾರಿಗಳಿಗೆ, ನಮ್ಮ ಕೆರೆಗಳನ್ನು ನಾಶ ಮಾಡುತ್ತಿರುವ ಅಧಿಕಾರಿಗಳಿಗೆ, ಶುದ್ಧ ನೀರನ್ನು ನಾಶ ಮಾಡುತ್ತಿರುವ ಅಧಿಕಾರಿಗಳಿಗೆ, ಕಾರ್ಖಾನೆಗಳಿಂದ ನೀರು ಬಿಡುತ್ತಿರುವ ಅಧಿಕಾರಿಗಳಿಗೆ, ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಮಕ್ಕಳಿಗೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ಸಮಾಜಕ್ಕೆ ಬುದ್ಧಿ ಬರಲಿ, ನಮ್ಮ ಪ್ರಕೃತಿ ಮಾತೆಯ ಮೇಲೆ ಆಗ್ತಾ ಇರುವಂತ ದಬ್ಬಾಳಿಕೆಯನ್ನ ಕಡಿಮೆ ಮಾಡಲಿ. ಮುಂದಿನ ದಿನಗಳು ನಮ್ಮ ಪ್ರಕೃತಿ ಮಾತೆ ಸ್ವಚ್ಛಂದವಾಗಿರ್ಲಿ, ಗಾಳಿ ನೀರು ಭೂಮಿ ನಿರ್ಮಲವಾಗಿರ್ಲಿ, ಸ್ವಚ್ಛವಾಗಿರ್ಲಿ. ನಮ್ಮ ಮಣ್ಣು ಯಾರೆಲ್ಲ ಸಮಾಜಮುಖಿ, ಸಮಾಜದ ಬಗ್ಗೆ, ಪ್ರಕೃತಿಯ ಬಗ್ಗೆ, ಮುಂದಿನ ಜನಾಂಗದ ಬಗ್ಗೆ, ಮುಂದಿನ ಜನಾಂಗದ ಭವ್ಯ ಭವಿಷ್ಯದ ಬಗ್ಗೆ, ದೇಶದ ಬಗ್ಗೆ ಆಲೋಚನೆ ಮಾಡ್ತಾರೋ ಅವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಕೊಳ್ತಾರೆ. ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ಬದುಕನ್ನು ಯಾರೆಲ್ಲ ಬದುಕ್ತಾರೆ ಅವರಲ್ಲಿ ಪ್ರಜ್ಞೆ ಇದೆ ಅಂತವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಯಾಕಂದ್ರೆ ನಾವು ಮಾಡ್ತಾ ಇರುವಂತದ್ದು ಸಮಾಜದ ಕಾರ್ಯ, ಪ್ರಕೃತಿ ಮಾತೆಯನ್ನ ಉಳಿಸುವಂತ ಕಾರ್ಯ. ನಮ್ಮ ಮುಂದಿನ ಜನಾಂಗದ ಬಗ್ಗೆ ಆಲೋಚನೆ ಮಾಡಿ ಮುಂದಿನ ಜನಾಂಗಕ್ಕೆ ನೆಮ್ಮದಿಯ ನಾಳೆಗಳನ್ನು ಕೊಡ್ತಾ ಇರುವಂತ ಕಾರ್ಯ. ಆ ಕಾರ್ಯಕ್ಕೆ ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆದರಣೀಯ ಸ್ವಾಗತವನ್ನ ಕೋರ್ತಾ, ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಯಾವುದೇ ಫಾರ್ಮಾಲಿಟಿ ಅನ್ನುವಂಥದ್ದು ಇರೋದಿಲ್ಲ. ಕಾರ್ಯಕ್ರಮದಲ್ಲಿ ಗಣ್ಯರು, ಜ್ಞಾನವಂತರು, ಪ್ರಜ್ಞಾವಂತರು ತಮ್ಮ ಅನಿಸಿಕೆಗಳನ್ನ, ತಮ್ಮ ಜ್ಞಾನವನ್ನ ನಮ್ಮ ಯುವಕರಿಗೆ, ನಮ್ಮ ಪ್ರಜ್ಞಾವಂತರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡುವಂತದ್ದಾಗ್ತದೆ. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಅಧಿಕಾರಿಗಳು ತಮ್ಮ ತಪ್ಪನ್ನು ಮಾಡ್ತಾ ಇದ್ದಾರೆ ಆ ತಪ್ಪನ್ನ ತಿದ್ದಿ ಹೇಳುವಂತ ಕೆಲಸ ಆಗ್ತದೆ. ಆ ಒಂದು ಕೆಲಸವನ್ನ ಯಾರ್ಯಾರೆಲ್ಲ ಮಾಡ್ತಾರೆ ನಮ್ಮ ಹಿರಿಯರು ಅನ್ನುವಂತ ಒಬ್ಬೊಬ್ಬರಾಗಿ ಮಾತಾಡಿ ತಮ್ಮ ಒಂದು ಜ್ಞಾನವನ್ನ ಎಲ್ರಿಗೂ ಪಸರಿಸುವಂತ ಕೆಲಸ ಮಾಡ್ಲಿ ಅಂತ ನನ್ನ ಒಂದು ವಿನಂತಿ. ಯಾರು ಈ ಒಂದು ಶುರು ಮಾಡ್ತಾರೆ ಅನ್ನುವಂಥದ್ದನ್ನ ನಮ್ಮ ಪರಶುರಾಮ್ ಅವರು ಮುಂದಿನ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ. ಅದೇ ರೀತಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಸೋಮಶೇಖರ್ ಅವರು ಸಹ ಆಗಮಿಸಿದ್ದಾರೆ. ಇವರಿಗೂ ಸಹ ನಮ್ಮ ವೇದಿಕೆ ಕಡೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಂಜುನಾಥ್ ಚಂದಾಪುರ ಅವರು ಒಂದೆರಡು ಮಾತುಗಳನ್ನು ವೇದಿಕೆ ಕುರಿತು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಏನು ಈ ಕಾರ್ಯಕ್ರಮ ನೀರಿದ್ದರೆ ನಾಳೆ ನಮ್ಮ ಭೂಮಿ ನಮ್ಮ ಹಕ್ಕು ಮತ್ತೆ ಹಾಗೆ ಭಾರತೀಯ ಕಿಸಾನ್ ಸಂಘ ಈ ಎರಡು ಸಮ್ಮಿಲನವಾಗಿ ಈ ಕಾರ್ಯಕ್ರಮನ ಇಲ್ಲಿ ಮಾಡ್ತಾ ಇದ್ದೀವಿ. ಈ ನೀರಿದ್ದರೆ ನಾವು ಈ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಸರಿ, ಆದರೆ ನಮ್ಮ ಕಡೆ ಏನಾಗಿದೆ ಅಂತಂದರೆ ನೀರು ಯಾವುದೇ ನಮ್ಮ ಆನೇಕಲ್ಲು ಬೆಂಗಳೂರು ಈ ಭಾಗದಲ್ಲಿ ಯಾವುದೇ ನದಿಗಳು ಇಲ್ಲ. ಇಲ್ಲಿ ನಮ್ಮ ಪಟ್ಟಣಗಳು ಕಟ್ಟಬೇಕಾದ್ರೆ ಕೆರೆಗಳು ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಯಾವುದೇ ರೀತಿಯ ಏನೂ ಆಗಿಲ್ಲ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಈ ರೀತಿ ಇರ್ತಾ ಇತ್ತು 2015ವರೆಗೂ. ನಾನು ಇದೇ ಗ್ರಾಮದಲ್ಲಿ ಮುತ್ತನ್ನಲ್ಲಿ ಹುಟ್ಟಿ ನಾವು ಈಜಾಡ್ತಾ ಇದ್ವು, ಅದೇ ನೀರು ಕುಡಿತಾ ಇದ್ವು. ಆ ಥರ ಇದ್ದಂಥ ನೀರು ಈಗ ಯಾವ ರೀತಿಯಲ್ಲಿ ಆಗಿದೆ ಅಂದರೆ ಇದಕ್ಕೆ ಕಾರಣ ಯಾರು ಅಂದರೆ ಈ ಇಂಡಸ್ಟ್ರೀಸ್. ಈಗಾಗಲೇ ನಮ್ಮ ಊರಿನಲ್ಲಿ ಸುಮಾರು ಜನರಿಗೆ ಸ್ಕಿನ್ ಡಿಸೀಸ್ ಬಂದಿದೆ. ಕೇಶವ ರೆಡ್ಡಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಅವರು ಹೇಳ್ತಾ ಇದ್ರು ಸುಮಾರು ಜನಕ್ಕೆ ಈ ಅಕ್ಕಪಕ್ಕದ ಕೆರೆ ಅಕ್ಕಪಕ್ಕದಲ್ಲಿರೋರಿಗೆ ಸುಮಾರು ಜನಕ್ಕೆ ಚರ್ಮ ರೋಗಗಳು ಬಂದಿದೆ. ಇದರಿಂದ ಎಷ್ಟೋ ರೀತಿಯಾದ ಒಂದು ಕಾಯಿಲೆಗಳು ಬರ್ತಾ ಇದ್ದಾವೆ ಜನರಿಗೆ. ಇದನ್ನೆಲ್ಲ ತಡೆಯೋದಕ್ಕೆ ಕಾರಣ ಯಾರು? ಇದೆಲ್ಲ ಆಗೋದಕ್ಕೆ ಕಾರಣ ಯಾರು? ಮುಖ್ಯ ಕಾರಣ ಈ ಒಂದು ಇಂಡಸ್ಟ್ರಿಯಲ್ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಆ ನೀರು ನಮ್ಮ ಕೆರೆಗಳಿಗೆ ಬರ್ತಾ ಇದೆ. ಆ ಕೆರೆಯಿಂದ ಯಾವ ರೀತಿ ನಮಗೆ ಕಷ್ಟ ಆಗ್ತಾ ಇದೆ ಜನರಿಗೆ, ರೈತರಿಗೆ, ಆ ಜಮೀನುಗಳಿಗೆಲ್ಲ ಯಾವ ಥರ ಆಗ್ತಾ ಇದೆ ಅಂತ ಅದಕ್ಕೆ ಕಾರಣ. ಅದರಿಂದ ನಾವು ಬಹಳ ಕಟ್ಟುನಿಟ್ಟಾಗಿ ಅಂದರೆ ಬಹಳ ಸೀರಿಯಸ್ ಆಗಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ನಮ್ಮ ಕೆರೆಗಳನ್ನು ಯಾವುದೇ ರೀತಿಯಲ್ಲಿ ನಾವು ಬಿಡಬಾರ್ದು, ಉಳಿಸ್ಕೋಬೇಕು. ಈಗ ಏನು ಪೊಲ್ಯೂಷನ್ ಆಗ್ತಾ ಇದೆ ಕೆರೆಗಳಲ್ಲಿ ಅದನ್ನ ನಿಲ್ಲಿಸ್ಬೇಕು.
ತಡಿಬೇಕು. ಮುಂದೆ ಬರೋ ದಿನಗಳಲ್ಲಿ ನಮಗೆ ಮತ್ತೆ ನಮ್ಮ ಮಕ್ಕಳಿಗೆ, ನಮ್ಮ ರೈತರಿಗೆ ಇದರಿಂದ ಅನುಕೂಲ ಆಗಬೇಕು ಅಂತ ನಾವು ಚಳವಳಿ ಮಾಡಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಾವೆಲ್ಲರೂ ಜೊತೆಯಲ್ಲಿ ಇರ್ತೀವಿ. ನಮ್ಮ ಭಾರತ ಫೌಂಡೇಶನ್ನ ಈಗ ರಾಜು ಅವ್ರು ಬಂದಿದ್ದಾರೆ, ಅವರು ಸಹ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟಕ್ಕೆ ಸುಮಾರು ನಾವು ಈಗಾಗಲೇ ಇದು ಲೆಟರ್ಗಳೆಲ್ಲ ರೆಡಿ ಮಾಡಿದ್ದೀವಿ. ರಾಜು ಅವರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾರೆ, ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ. ಮತ್ತು ನಮ್ಮ ಸಹಕಾರ ಎಂದಿಗೂ ಇರುತ್ತೆ ನಿಮ್ಮೊಂದಿಗೆ. ಯಾವುದೇ ಚಳುವಳಿ ಆದ್ರೆ ನಾವು ಬರ್ತೀವಿ. ಹೀಗಾಗಿ ಯಾಕಂದ್ರೆ ನಾವು ಮೊದಲು ಹೇಳ್ತಾ ಇದ್ವು ಜೈ ಜವಾನ್ ಜೈ ಕಿಸಾನ್. ಜೈ ಕಿಸಾನ್ ಇದ್ರೇನೆ ನಮ್ಗೆ ಜೈ ಜವಾನ್ ಉಳಿಯೋದಕ್ಕೆ ಕಾರಣ, ಉಳಿಯೋದಕ್ಕೆ ಒಂದು ಇದು. ಸೊ ಆ ಉದ್ದೇಶದಿಂದ ನಾವು ಮುಂದೆ ಬರೋ ದಿನಗಳಲ್ಲಿ ಯಾವಾಗಲೂ ನಮ್ಮ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು. ಈಗ ನಮ್ಮ ಕೆರೆ ಬಗ್ಗೆ ಮಾತಾಡ್ಲಿಕ್ಕೆ ಡಾಕ್ಟರ್ ಚಿನ್ನಪ್ಪ ಚಿಕ್ಕಂಬೆ, ರಾಷ್ಟ್ರಪತಿ ವಿಜೇತರಾದ ಮುತ್ತನಲ್ಲೂರು ಗ್ರಾಮದವರು, ಇವರು ಒಂದೆರಡು ಮಾತುಗಳನ್ನು ಆಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ. ಇಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ರೈತ ಮುಖಂಡರೇ, ಹೋರಾಟಗಾರರೇ, ಮಹಿಳೆಯರೇ, ಮಾಧ್ಯಮ ಮಿತ್ರರೇ, ಇದೀಗ ತಾನೇ ಈ ವಿಚಾರವನ್ನು ಕುರಿತು ಮಾತನಾಡಿದ ನಮ್ಮ ಗ್ರಾಮದ ನಿವೃತ್ತ ಸೇನಾಧಿಪತಿಗಳೇ, ಹಾಗೂ ವಿಶೇಷವಾಗಿ ನಮ್ಮ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿಗಳು, ಬೊಮ್ಮಸಂದ್ರ ಮುಖ್ಯಾಧಿಕಾರಿಗಳು, ಹೆಬ್ಬಗೋಡೆಯ ನಗರಸಭೆ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಮತ್ತು ವಿಶೇಷವಾಗಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರುಗಳು ಆಗಮಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಾನು ಆದರದ ಸ್ವಾಗತವನ್ನು ಕೋರ್ತಾ, ನಮ್ಮ ಏನು ಭಾರತೀಯ ಕಿಸಾನ್ ಸಂಘ ಮತ್ತು ನಮ್ಮ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಸಮಿತಿಯವರು ಇವತ್ತು ವಿಶೇಷವಾಗಿ ನೀರಿನ ಮಹತ್ವದ ಬಗ್ಗೆ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಆ ಟೈಟ್ಲ್ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನೀರಿದ್ರೆ ನಾಳೆಗೆ ನಾವೆಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಂಪೂರ್ಣವಾಗಿ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳು ಕಲುಷಿತವಾಗಿದೆ. ಈ ಅಂತರ್ಜಲ ಕಲುಷಿತವಾಗಿದೆ. ನಾವು ಕುಡಿತಕ್ಕಂಥ ನೀರು ಸಂಪೂರ್ಣ ಕಲುಷಿತವಾಗಿದೆ. ಇದಕ್ಕೆ ನಾವೆಲ್ಲ ಒಟ್ಟಾರೆ ಹೇಳೋದೇನಪ್ಪ ಅಂದರೆ, ನಾನು ನುಡಿಯಂತೆ ಇದಕ್ಕೆಲ್ಲ ಯಾರಪ್ಪ ಕಾರಣ ಅಂತ ಹೇಳಿದ್ರೆ, ರಾಜಕಾರಣಿಗಳ ಕಾರಣ, ಅಧಿಕಾರಿಗಳ ಕಾರಣ, ಫ್ಯಾಕ್ಟ್ರಿಗಳು ಕಟ್ಬಿಟ್ಟವ್ರೆ ಫ್ಯಾಕ್ಟ್ರಿಗಳವ್ರ ಕಾರಣ, ಹಾಸ್ಪಿಟ್ಲ್ಗಳ ಕಾರಣ ಅಂತ ಹೇಳ್ತೀವಿ. ನಾವು ಕೂಡ ಈ ಹಿಂದೆ ಎಲ್ಲ ಹೋರಾಟಗಳನ್ನು ಮಾಡಿಕೊಂಡಾಗ ನಮ್ಮದು ಕೂಡ ಅದೇ ರೀತಿಯಾಗಿ ನಾವು ಹೋರಾಟಗಳನ್ನು ಮಾಡಿಕೊಂಡು ನಮಗೆ ಬಾಯಿ ಬಂದ ರೀತಿಯಲ್ಲಿ ನಾವು ಬೈತಾ ಇದ್ದೀವಿ. ನೀವೆಲ್ಲ ಭಾಳ ಜನ ನನ್ನ ಬೈಕೊಂಡ್ರು ಪರವಾಗಿಲ್ಲ. ಇವತ್ತಿನ ಈ ಎಲ್ಲ ದುಸ್ಥಿತಿಗೆ ನಾವೇ ನೇರವಾದ ಕಾರಣ. ನಮ್ಮ ಸ್ವಾರ್ಥದಿಂದ ಇವತ್ತು ನಮಗೆ ಪ್ರಕೃತಿ ದತ್ತವಾಗಿ ಇದ್ದಂಥ ಶುದ್ಧ ಕುಡಿಯುವ ನೀರು ಇರ್ಬೋದು, ಶುದ್ಧವಾದ ಪರಿಸರ ಇರ್ಬೋದು, ಶುದ್ಧವಾದ ವಾತಾವರಣ ಇರ್ಬೋದು, ನಮ್ಮ ವೈಯಕ್ತಿಕ ಅಥವಾ ನಮ್ಮ ಸ್ವಾರ್ಥದಿಂದ ಇವತ್ತು ನಮ್ಮ ಪರಿಸರ ಹಾಳಾಗಿದೆ, ನಮ್ಮ ಕೆರೆಗಳು ಹಾಳಾಗಿದ್ದಾವೆ. ನಾವು ವಾಸಿಸ್ತಕ್ಕಂಥ ಸಂಪೂರ್ಣ ಇವತ್ತು ಎಲ್ಲ ಮೂಲಭೂತ ಸಮಸ್ಯೆಗಳಿಗೆ ನಾವು ಕಾರಣ. ನಾವೇನು ಮಾಡ್ತೀವಿ ಅಂದರೆ, MLA ಸರಿಲ್ಲ, MP ಸರಿಲ್ಲ, ಪುರಸಭೆ ಅಧ್ಯಕ್ಷರು ಸರಿಲ್ಲ, ಪುರಸಭೆ ಮೆಂಬರ್ ಸರಿಲ್ಲ, ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ಕೆರೆನೆಲ್ಲ ಹಾಳು ಮಾಡಿಬಿಟ್ರು. ಇದಕ್ಕೆ ಸಂಪೂರ್ಣವಾಗಿ ನಾನಾದರೂ ಹೇಳ್ತೇನೆ, ಈ ಕೆರೆಗಳಿಗೆಲ್ಲ ನನ್ನನ್ನು ಒಳಗೊಂಡಂತೆ ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲರೂ ಕೂಡ ನಾವು ಕಾರಣರಾಗಿರ್ತೀವಿ. ಇಲ್ಲಿ ಬರ್ದಿದ್ದವ್ರು ಕೂಡ ಕಾರಣರಾಗಿರ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತು ಇದು ಚಂದಾಪುರದ ಕೆರೆ, ಇದು ಚೋಳರ ಕೆರೆ. ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಿದಂಥ ಈ ಕೆರೆ. ನಮ್ಮ ಮೇಜರ್ ಸರ್ ಹೇಳಿದ್ರು, ಮುತ್ತನಲ್ಲೂರು ಕೆರೆ ಭಾಳ ಅದ್ಭುತವಾಗಿತ್ತು, ಬಾಲ್ಯದಲ್ಲಿ ನಾವೆಲ್ಲ ಈಜಾಡಿಕೊಂಡು ಅದನ್ನೇ ಕುಡ್ಕೊಂಡಿದ್ವಿ ಅಂತ. 2015ರಲ್ಲಿ ನಮ್ಮ ಶ್ರೀಮತಿಯವರ ಅಧ್ಯಕ್ಷರಾದಾಗ ತೆಪ್ಪೋತ್ಸವವನ್ನು ಕೂಡ ಮಾಡಿದ್ವಿ. ಭಾಳ ಅದ್ಭುತವಾಗಿ ಕೂಡ ಕೆರೆ ತುಂಬಿ ಹೋಯಿತು. ಅದೇ ಅಂತಿಮ. ಅದಾದ ಮೇಲೆ ಸಂಪೂರ್ಣವಾಗಿ ಇವತ್ತು ಕಲುಷಿತ ನೀರು ಹೋಗ್ತಾ ಇದೆ. ಎಲ್ಲಿಂದ? ನಮ್ಮ ತಾಲೂಕಿನಲ್ಲಿ ಅತಿ ದೊಡ್ಡ ಕೆರೆ ಹೆನ್ನಾಗರದ ಕೆರೆ. ಅದು ಬಿಟ್ಟರೆ ಎರಡನೇದು ಯಾವುದಪ್ಪ ಅಂತ ಹೇಳಿದ್ರೆ ಮುತ್ತನಲ್ಲೂರು ಆದಮೇಲೆ ಹೆನ್ನಾಗರೆ, ಬಿದಿರುಗುಪ್ಪಿ. ಇವತ್ತು
ಎನ್ನಾಗರ ಕೆರೆಯಿಂದ ನಮ್ಮ ಚಂದಾಪುರ ಮತ್ತು ಬೊಮ್ಮಸಂದ್ರ ಕೆರೆ, ಈ ಕೆರೆಗಳ ಮಾರ್ಗವಾಗಿ ನಮ್ಮ ಮುತ್ತನಲ್ಲೂರು ಕೆರೆಯಿಂದ ಬಿದಿರುಗುಪ್ಪ ಕೆರೆ ಕಲುಷಿತವಾಗಿದೆ. ಇದಕ್ಕೆ ನಾವು ಮೂಲವಾಗಿ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಷ್ಠ ಕಾರ್ಖಾನೆಗಳ ನೇರವಾಗಿ ನಾವು ಹೇಳೋದಾದ್ರೆ, ಇವತ್ತು ಫ್ಯಾಕ್ಟ್ರಿಗಳಿರ್ಬೋದು, ಭಾಳ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಸ್ ಇರ್ಬೋದು, ಅವೆಲ್ಲರ ಸಂಸ್ಕರಣೆ ಮಾಡ್ದಿರ ನೇರವಾಗಿ ಕೆರೆಗೆ ಬಿಟ್ಟು ಆ ಕೆರೆಯಿಂದ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಆದರೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಪಾತ್ರ ಏನಪ್ಪ ಅಂತ ಹೇಳಿದ್ರೆ, ಈಗ ಒಂದು ಫ್ಯಾಕ್ಟ್ರಿ ಶುರುವಾಯಿತು. ಫ್ಯಾಕ್ಟ್ರಿಗೆ ಅನುಮತಿ ಕೊಟ್ಟವ್ರು ಯಾರು? ಆ ಗ್ರಾಮ ಪಂಚಾಯತಿ ಅಂತ ಇಟ್ಕೊಳ್ಳೋಣ. ಮೊದಲು ನಮ್ದು ಚಂದಾಪುರ ಗ್ರಾಮ ಪಂಚಾಯತಿ ಇತ್ತು. ನಮ್ಮ ಚಂದಾಪುರ ಪಂಚಾಯತಿ ಪಕ್ಕದಲ್ಲಿ ಒಂದು ಫ್ಯಾಕ್ಟ್ರಿ ಶುರುವಾಯಿತು, ಅಥವಾ ಬೊಮ್ಮಸಂದ್ರದಲ್ಲಿ ಗ್ರಾಮ ಪಂಚಾಯತಿ ಇತ್ತು. ಬೊಮ್ಮಸಂದ್ರದಲ್ಲಿ ಇದ್ದಂತ ಎಲ್ಲ ಕಾರ್ಖಾನೆಗಳಿಗೂ ಲೈಸೆನ್ಸ್ ಕೊಟ್ಟವ್ರು ಯಾರಪ್ಪ ಅಂತೆ, ಅಂದಿನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, PDO ಅಥವಾ ಎಂತ ಆಡಳಿತ ಮಂಡಳಿ ಸದಸ್ಯರು. ಅಲ್ಲೇನೋ 25 ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ರು. ಇವರು ಲೈಸೆನ್ಸ್ ಅನ್ನ ಮೊದಲು ಕೊಟ್ಟರು. ಲೈಸೆನ್ಸ್ ಅನ್ನ ಮೊದಲು ಕೊಡಬೇಕಾದ್ರೆ ಅವರಿಗೆ ಅರಿವಿರಬೇಕಾಗಿತ್ತು. ನಿಮ್ಮ ಕಾರ್ಖಾನೆಗೆ ಇಂಥ ಕಾರ್ಖಾನೆ ಮಾಡ್ತಾ ಇದೀವಿ, ನೀವು ಕಾರ್ಖಾನೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯ ಮತ್ತು ಕಲ್ಮಶಗಳನ್ನ ನೀವು ಪ್ಯೂರಿಫೈ ಮಾಡಿ ಹೊರಗಡೆ ಬಿಡಬೇಕು ಅಂತ ಆವತ್ತಿನ ಯಾವ ಗ್ರಾಮ ಪಂಚಾಯತಿನೂ, ಬೊಮ್ಮಸಂದ್ರ ಇರ್ಬೋದು, ಹೆಬ್ಬಗೋಡಿ ಎಷ್ಟು ದೊಡ್ಡ ಪಂಚಾಯತಿ ಇತ್ತು, ನೀವು ಹೆಬ್ಬಗೋಡಿನಲ್ಲಿ ಹೋಗಿ ನೋಡಿದ್ರೆ ಯಾವ ಫ್ಯಾಕ್ಟ್ರಿಗೂ ಈ ರೀತಿಯ ಕಂಡೀಷನ್ ಅನ್ನು ಕೊಟ್ಟಿಲ್ಲ. ಹಾಗೇನು ಗ್ರಾಮ ಪಂಚಾಯತಿ ಒಂದು ನಿರ್ಣಯ ಮಾಡಿತು, ಟರಾವ್ ಮಾಡ್ತು, ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಇಕ್ಕಿದ್ರು, ಲೈಸೆನ್ಸ್ ಕೊಟ್ರು. ಆ ಲೈಸೆನ್ಸ್ ಕೊಡ್ಸಿದ್ದು ಯಾರಪ್ಪ? ನಾನು ಹೇಳ್ದಲ್ಲ, ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಸಹೋದರಿಗಳು, ನಮ್ಮ ಅಧ್ಯಕ್ಷರುಗಳು, ಇವರೇ ಆ ಲೈಸೆನ್ಸ್ ಕೊಟ್ಟಿದ್ರಿಂದ ಕಾರಣ ಆಯ್ತು. ಹಂಗೆ ನಾವೇ ಹೆಂಗ್ ಕಾರಣ ಆದ್ವಿ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ನಾವು 5 ವರ್ಷಕ್ಕೊಮ್ಮೆ ಆಯ್ಕೆ ಮಾಡಿದ್ವಲ್ಲ, ನಮ್ಮೂರು ಗ್ರಾಮ ಪಂಚಾಯತಿ ಮೆಂಬರು, ಚೇರ್ಮನ್. ಇವತ್ತು ಹೆಬ್ಬಗೋಡಿಯಲ್ಲಿ ಆ ಲೈಸೆನ್ಸ್ ಕೊಡ್ಲಿಕ್ಕೆ 60 ಜನ ಸದಸ್ಯರಿದ್ರಲ್ಲ, 60 ಜನ ಫ್ಯಾಕ್ಟ್ರಿಗಳು ಕೊಟ್ರಲ್ಲ, ಅವ್ರಿಗೆ ನಾವು ಆಯ್ಕೆ ಮಾಡಿದಂತ ನಮ್ಮದೇ ಸಮುದಾಯದ ನಾವೇ ಓಟ್ ಕೊಟ್ಟಿರ್ತಕ್ಕಂಥ, ನಾವು ಮಾಡಿರ್ತಕ್ಕಂಥ ತಪ್ಪಾಗಿರೋದ್ರಿಂದ ಇವತ್ತು, ಹಾಗಾಗಿ ಈ ತಪ್ಪನ್ನ ಹೆಂಗೆ ಸರಿಪಡಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ರು ಕೂಡ ಅದನ್ನ ಕೇಳ್ತಕ್ಕಂಥ ಮನೋಭಾವನೆ ಮಾಡ್ಕೋಬೇಕು. ಇವತ್ತು ಇಡೀ ಇಲ್ಲೇನೋ ನಾವೊಂದು 500 ಜನ ಸೇರಿದೀವಿ ಅಂದ್ರೆ ನಮ್ಮ ಪಾತ್ರ ಅಲ್ಲ. ಇದು ಎಲ್ಲರ ಪಾತ್ರವೂ ಕೂಡ ನಮ್ಮಲ್ಲಿದೆ. ಜೊತೆಗೆ ಇವತ್ತು ಈ ಕೆರೆಯ ವಿಚಾರವಾಗಿ ಹಲವಾರು ಬಾರಿ ಹೋರಾಟಗಳನ್ನ ಮಾಡಿದ್ವಿ. ಮುತ್ತನಲ್ಲೂರು ಕೆರೆದು ರಾಜ್ಯಪಾಲರದವರೆಗೂ ವಿಧಾನಸೌಧದಲ್ಲಿ ಕೂಡ ಚರ್ಚೆ ಆಗಿದೆ. ವಿಧಾನಸೌಧದಲ್ಲಿ ಕೊರೋನಾ ಸಂದರ್ಭದಲ್ಲಿ ಆಗಿನ ಆಡಳಿತ ಬಿಜೆಪಿ ಸರ್ಕಾರದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರಂತ ರಾಮಲಿಂಗಾರೆಡ್ಡಿ ಅವರು ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತಾರೆ. ಮುತ್ತನಲ್ಲೂರು ಅಮ್ಮೇನಿ ಕೆರೆ 680 ಎಕರೆ ಇದೆ, ಬಹಳ ಅದ್ಭುತವಾದ ಕೆರೆ ಇವತ್ತು ಸಂಪೂರ್ಣವಾಗಿ ಕಲುಷಿತವಾಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಏನು ಕಾರ್ಖಾನೆಗಳು ಅವರ ತ್ಯಾಜ್ಯವನ್ನ ಅಲ್ಲಿ ಸಂಸ್ಕರಣೆ ಮಾಡ್ತೀರ, ನೇರವಾಗಿ ನೀರನ್ನ ಬಿಟ್ಟು ಇವತ್ತು ಮುತ್ತನಲ್ಲೂರು ಕೆರೆ ಕಲುಷಿತವಾಗಿದೆ. ಅದಕ್ಕೆ ಸಂಬಂಧಿಸಿದ ಸರ್ಕಾರ ಏನಾದ್ರೂ ಕ್ರಮ ತೆಗೆದುಕೋಬೇಕು ಅಂತಾಗ ಆಗಿನ ಒಬ್ಬ ಅಯೋಗ್ಯ ಮಂತ್ರಿ, ಪರಿಸರದ ಮಂತ್ರಿ, ಅವನು ಒಂದು ವರದಿಯನ್ನ ತಯಾರು ಮಾಡಿರ್ತಾನೆ. ಅಲ್ಲೇನೇನೆ ಅವನು ಏನ್ ತಯಾರು ಮಾಡಿರ್ತಾನೆ ಅಂದ್ರೆ, ಆ ವರದಿ ನನ್ನ ಹತ್ರ ಇದೆ. ವಿಧಾನಸೌಧದಲ್ಲಿ ಅದು ಎಂತದು ಸರ್ಕಾರದಲ್ಲೇನೆ ವರದಿ ಆಗಿದೆ. ಅವನು ಕೊಡ್ತಾನೆ, ಏನಂತ ಕೊಡ್ತಾನೆ ಅವನ ಅಯೋಗ್ಯ, ಸ್ವಾಮಿ ಯಾವ ಕಾರ್ಖಾನೆಗಳಿಂದನೂ ಕಲುಷಿತ ಆಗಿಲ್ಲ ಚಂದಾಪುರ ಮುತ್ತನಲ್ಲೂರು ಕೆರೆ. ಚಂದಾಪುರದಲ್ಲಿ ಇತ್ತೀಚಿನಿಗೆ ಎಲ್ಲ ಹೊಲಗದ್ದೆಗಳಲ್ಲಿ ಇದ್ದಂತ ಮನೆಗಳೆಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ. ಆ ಮನೆಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ನೀರೇನಿದೆ, ಅವ್ರು ಸ್ನಾನ ಮಾಡ್ತಕ್ಕಂಥದ್ದು ಅಥವಾ ಅಡಿಗೆ ಮಾಡ್ತಕ್ಕಂಥ ನೀರು, ಅದು ಕಾಲುವೆ ಇಲ್ದಿರಾ ಆ ಮನೆಗಳಲ್ಲಿ ಹರಿದೋಗಿ ಅದು ಕೆರೆಗೆ ಸೇರ್ತಾ ಇದೆ. ಹಂಗಾಗಿ ಅದು ಸಂಪೂರ್ಣವಾಗಿ ಕಲುಷಿತವಾಗಿಲ್ಲ ಅಂತ ಹೇಳಿ ವರದಿಯನ್ನ ಕೊಡ್ತಾರೆ. ಇದಕ್ಕೆ ಯಾಕೆ ಅಂತ ಹೇಳಿದ್ರೆ, ಯಾಕೆ ಅದೊಂದು ನಮ್ಮ ಸಚಿವ ಅವಾಗ ಇವರು ನಮ್ಮ ರಾಮಲಿಂಗಾರೆಡ್ಡಿ ಅವರು ವಿರೋಧ ಪಕ್ಷದಲ್ಲಿದ್ರು. ತದನಂತರಗಳಲ್ಲಿ ಇಲ್ಲೇ ನಮ್ಮ ನವೀನ್ ಅವರು ಬಂದಿದ್ದಾರೆ. ಇವರೆಲ್ಲ ನೇತೃತ್ವದಲ್ಲಿ ನಮ್ಮ ಕೆರೆ ನಮ್ಮ ಹಕ್ಕು ಅಂತೇಳಿ 10,000 ಜನ ನಮ್ಮ ಮುತ್ತನಲ್ಲೂರಿಂದ ಇದೇ ಕೆರೆ ಮಾರ್ಗವಾಗಿ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿಗಳಿಗೆ, ಬೊಮ್ಮಸಂದ್ರ ಮುಖ್ಯಾಧಿಕಾರಿಗಳಿಗೆ, ಮತ್ತೆ ನಾರಾಯಣಯ್ಯ ಹಾಸ್ಪಿಟಲ್ PROಗೆ, ಸ್ಪರ್ಶ ಹಾಸ್ಪಿಟಲ್ನ PROಗೆ, ನಮ್ಮ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಸಂಘದ ಅಧ್ಯಕ್ಷರಾದಂಥ ನಮ್ಮ ಚೆಲ್ಲಪ್ರಸಾದ್ ಅಣ್ಣವರಿಗೆ, ಇವರೆಲ್ಲರಿಗೂ ಕೂಡ ನಾವೆಲ್ಲ ರೈತರು ಪಾದಯಾತ್ರೆ ಮುಖಾಂತರ ಮನವಿಯನ್ನ ಕೊಟ್ಟಿವಿ. ಸಂಪೂರ್ಣವಾಗಿ ನಿಮ್ಮ ಕಾರ್ಖಾನೆಗಳಿಂದನೇ ನಮ್ಮ ಕೆರೆ ಕಲುಷಿತವಾಗಿದೆ. ದಯಮಾಡಿ ಈ ಎಲ್ಲ ಕಾರ್ಖಾನೆಗಳ ತ್ಯಾಜ್ಯ ಮುಕ್ತವನ್ನ ದಯಮಾಡಿ ನಿಮ್ಮ ಕೈಗಾರಿಕೆಗಳು ಇದನ್ನು ಸ್ಟಾಪ್ ಮಾಡಿ, ಏನು ಈಗ ಇತ್ತೀಚಿನ ಬಿಟ್ಟಿರ್ತಕ್ಕಂಥದ್ದನ್ನ ಮಾಡಬೇಕು ಅಂದಾಗ
ಇಲ್ಲಿವರೆಗೂ ಕೂಡ ಮುಖ್ಯಾಧಿಕಾರಿಗಳಾಗ್ಬೋದು ಅಥವಾ ಕೈಗಾರಿಕೆ ಇರ್ಬೋದು ಅಥವಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಗ್ಗೆ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಚಕಾರ ಎತ್ತಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅಯ್ಯೋ ಬಿಡ್ರಿ, ದಿನ ಒಂದೊಂದು ಹೋರಾಟ ಮಾಡ್ತಾ ಇರ್ತಾರೆ, ದಿನ ಒಂದು ಮನವಿ ಕೊಡ್ತಾ ಇರ್ತಾರೆ. ಇವತ್ತು ಸಾಮಾಜಿಕ ಬದ್ಧತೆ ಕಡಿಮೆ ಆಗಿದೆ. ಇವತ್ತು ಪ್ರತಿಯೊಬ್ಬರು ಕೂಡ ನಮ್ಮ ಅಣ್ಣ ಹೇಳಿದ್ರು, ಈ ಪ್ರಕೃತಿ ಮತ್ತೆ ನಮಗೆ ಒಂದು ಪಾಠ ಕಲಿಸೋಯ್ತು. ಯಾವತ್ತು ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಕ್ಷಣಿಕ, ಈ ಒಂದು ಸಂದರ್ಭದಲ್ಲಿ ಗಾಳಿ, ಉತ್ತಮವಾದ ಗಾಳಿ ಇಲ್ದಿರಾ ಸಾವಿರಾರು ಜನ, ಲಕ್ಷಾಂತರ ಜನ ಸತ್ತೋದು. ಈ ಪರಿಸರವನ್ನ ನಾವು ಉಳಿಸಿಲ್ಲ ಅಂತ ಹೇಳಿದ್ರೆ ನಮಗೆ ಮಾರಕ ಇದ್ದೇ ಇರ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಕೊರೋನಾ ಅಂತ ಸಂದರ್ಭದಲ್ಲಿ ನಮಗೆ ಪಾಠ ಕಲಿಸಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವ್ರ್ಯಾರೋ ಮಾಡ್ತಾರೆ ಹೋರಾಟ, ಅವರು ಸ್ವಾರ್ಥಕ್ಕಾಗಿ ಮಾಡ್ಕೊಂತಾರೆ, ಇವ್ರ್ಯಾರೋ ಮಾಡ್ಕೊಂತಾರೆ ಅಂತಕ್ಕಂಥ ಮನೋಭಾವನೆ ಇವತ್ತು ಸಾರ್ವಜನಿಕರಲ್ಲಿ ಎಲ್ಲಿವರೆಗೂ ಪಬ್ಲಿಕ್ಕು ನೋಡಪ್ಪ, ನಾನು ಇವತ್ತು ನಮ್ಮ ಪ್ರಕೃತಿ ದತ್ತವಾಗಿ ನಮಗೆ ನೀರಿದ್ದಂಥ ಪರಿಸರವನ್ನ ಹಾಳು ಮಾಡಿರ್ತಕ್ಕಂಥದಕ್ಕೆ ನಾನು ಕೂಡ ಕಾರಣ. ಈ ಆಗಿರ್ತಕ್ಕಂಥ ಕಾರಣಕ್ಕೆ ಪ್ರತಿ ಮನೆಯಲ್ಲಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬೀದಿಗೆ ಬಂದು ಈ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ನಾವು ಹೋರಾಟ ಮಾತ್ರ ಈ ಒಂದು ಇದಕ್ಕೆ ಮುಕ್ತಿ ಆಗ್ತದೆ. ಮತ್ತೆ ಈಗಾಗಲೇ ಇಲ್ಲಿ ಮುಖ್ಯಾಧಿಕಾರಿಗಳು ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಂದ್ರೆ, ನೀವು ನಮ್ಮ ತರನೇ ಮನುಷ್ಯರೇ, ಆದ್ರೆ ನಿಮ್ಗೆ ಸ್ಪೆಷಲಿ ಒಂದು ಅಧಿಕಾರ ಕೊಟ್ಟಿದೆ ಸರ್ಕಾರ. ಇಲ್ಲಿರ್ತಕ್ಕಂಥ ಅನ್ಯಾಯವನ್ನ, ಇಲ್ಲಿರ್ತಕ್ಕಂಥ ಆಗಿರ್ತಕ್ಕಂಥ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಪ್ರತಿನಿತ್ಯ. ನಾವು ಸಭೆಗಳಲ್ಲಿ ಬಂದು ಹೇಳೋಕ್ಕಾಗಲ್ಲ. ನಿಮ್ಮ ಸಭೆಗಳಲ್ಲಿ ಬಹಳ ಕಠಿಣವಾಗಿ, ತೀಕ್ಷ್ಣವಾಗಿ ಒಂದು ಸಭೆಯ ನಡವಳಿಕೆಯನ್ನು ಮಾಡಿ ಸರ್ಕಾರದ ಗಮನಕ್ಕೆ ನೀವು ಮಾಡ್ತಕ್ಕಂಥ ಕೆಲಸ ನಿಮ್ಮಲ್ಲಿದೆ. ಆ ಕರ್ತವ್ಯ ಇರ್ತದೆ. ಅಲ್ಲಿ ಯಾರೋ ನಮ್ಮ ಚುನಾಯಿತ ಪ್ರತಿನಿಧಿಗಳು ಬಂದಿರ್ತಾರೆ, ಅದರಲ್ಲಿ ಅವ್ರು ಕೆಲವರು ಅರಿವಿನ ಕೊರತೆ ಇರ್ತದೆ. ಆದ್ರೆ ನೀವು ಒಂದು ಪದವಿಗಳನ್ನ ಪಡ್ಕೊಂಡಿರ್ತಕ್ಕಂಥವ್ರು, ಸರ್ಕಾರದಲ್ಲಿ ಅನುದಾನವನ್ನು ಪಡ್ಕೊಳ್ತಕ್ಕಂಥವ್ರು, ಸಂಬಳ ತಗೊಂತಕ್ಕಂಥವ್ರು, ಮತ್ತೆ ಇಲ್ಲಿನ ನೋಡಿ ಇವತ್ತು ನಮ್ಮ ಪೊಲೀಸ್ನವ್ರು ಬಂದು ವಿಡಿಯೋ ಮಾಡ್ತಾ ಇದ್ದಾರೆ. ಅವರು ನಮ್ಮ ಪ್ರಕೃತಿ ನಮ್ಗೆ ನಾಶ ಹಾಕಿ ಇವತ್ತು ಕೂಡ ಅಲ್ಲಿ ಹುಲ್ಲು ಬೆಳೀತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅಂತ ಬಾಂಬ್ಗಿಂತ ಕೆಟ್ಟ ಪರಿಣಾಮ ಈ ಕಲುಷಿತ ನೀರಿನ ವಾತಾವರಣ ಆಗ್ತದೆ. ಉಸಿರಾಟ ಮಾಡಕ್ಕಾಗಲ್ಲ, ಇಲ್ಲಿ ಯಾರು ಕೂಡ ಓಡಾಡಕ್ಕಾಗಲ್ಲ. ಆಮೇಲೆ ದುರಂತ ನೋಡ್ಬೇಕು ನೀವು, ಆ ಮುಖ್ಯ ರಸ್ತೆನಲ್ಲಿ ಯಾವತ್ತನ ಮಳೆ ಬಿದ್ದಾಗ ನೋಡಿ, ಬಯಕಾನ್ ಹತ್ರ ಒಂದು ಹೆಜ್ಜೆ ಹಿಂಗ್ ಬನ್ರಿ, ಬಹಳ ಕೆಟ್ಟ ಸ್ಮೆಲ್ ಬರ್ತದೆ. ಜಾಸ್ತಿ ಮಳೆ ಬಂದಿದ್ದಿನ ಈ ಕೆರೆ ಹತ್ರ ಯಾರು ಓಡಾಡಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು ನಮ್ಗೆ ಬೊಮ್ಮಸಂದ್ರ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದ್ರು, ನಾವೆಲ್ಲ ಫ್ಯಾಕ್ಟ್ರಿಗಳಲ್ಲಿ ನಾವು ಅಲ್ಲೇ ಪ್ಯೂರಿಫೈ ಬಿಟ್ಬಿಡ್ತೀವಿ ನಾವು, ಮತ್ತೆ ಆಳವಾಗಿ ಬಿಟ್ಟಿದೀವಿ ಅಂತ. ಹೌದು, ಕೆಲವು ಮಾಡಿದ್ದಾರೆ. ಆದ್ರೆ ಕೆಲವರು ಟ್ಯಾಂಕ್ಗಳನ್ನ ನಿರ್ಮಾಣ ಮಾಡಿಕೊಂಡು ಮಳೆ ಬಂದಂತ ಸಂದರ್ಭದಲ್ಲಿ, ಜಾಸ್ತಿ ನೀರು ಹರಿಯತಕ್ಕಂಥ ಸಂದರ್ಭದಲ್ಲಿ ಅದನ್ನ ಕಾಲುವೆಯನ್ನು ಓಪನ್ ಮಾಡಿದಾಗ ಸಂಪೂರ್ಣವಾಗಿ ಆ ಗಲೀಜು, ಗಬ್ಬು ನೀರು, ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿರ್ತೀವಿ, ಮಳೆ ಬಿದ್ದಾಗ ಜಾಸ್ತಿ ನೀರು ಹೋದಾಗ ಬಂದು ಯಾರು ಮಳೆನಲ್ಲಿ ನೋಡಲ್ಲ. ಆದ್ರೆ ಆ ನೀರನ್ನ ಸಂಪೂರ್ಣವಾಗಿ ಇವತ್ತು ನೇರವಾಗಿ ಇವತ್ತು ಕೆಲವು ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳಿದಾವೆ. ನಮ್ಮ ವಿಜಯಕುಮಾರ್ ಸರ್ ಅವರು ಈ ಇಲ್ಲಿದ್ದಾರೆ ಮುಂದೆ ನಮ್ಮ ಗುರುಗಳು, ಅವರು ವಿಜಯ ಕರ್ನಾಟಕದಲ್ಲಿ ಬಹಳ ಅದ್ಭುತವಾಗಿ 2-3 ಸಾರಿ ವರದಿ ಮಾಡಿದ್ರು. ಈ ಕೆರೆಗಳ ಸಂಪೂರ್ಣವಾಗಿ ತಾಲೂಕಿನ ಸಂಪೂರ್ಣ ಚಿತ್ರಣ ನಮ್ಮ ವಿಜಯಕುಮಾರ್ ಸರ್ ಗೊತ್ತಿದೆ. ಈ ಕೆರೆಗಳ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿ ಅವರು ವರದಿಯನ್ನ ಮಾಡಿದ್ರು. ಆದ್ರೆ ಯಾವ ವರದಿಗಳು ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ. ಇವತ್ತು ನಾವು ಇಲ್ಲೆಲ್ಲ ಸೇರ್ತೀವಿ, ಹೋರಾಟ ಮಾಡ್ತೀವಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಬೋದು, ಒಂದು ಪೇಪರ್ ಅಲ್ಲಿ ಬರ್ಬೋದು. ಆದ್ರೆ ಅದೇ ಅಂತ್ಯ ಅಲ್ಲ. ಆದ್ರೆ ಇವತ್ತು ಅಧಿಕಾರಿಗಳು ಬಂದಿದ್ದೀರಲ್ಲ, ನಿಮ್ಮ ಕೈಯಲ್ಲಿ ಪೆನ್ ಇದೆ, ಪೇಪರ್ ಇದೆ, ವಸ್ತುಸ್ಥಿತಿ ಹೌದು, ನಿಜವಾಗಲೂ ಕೂಡ ಚಂದಾಪುರ ಚೋಳರ ಕೆರೆ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಅವನು ಯಾವನು ಅಯೋಗ್ಯ ಕೆಲಸಕ್ಕೆ ಬರ್ತಿದ್ದವನು, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳ, ಅವನು ಊಟ ಮಾಡ್ತಕ್ಕಂಥದ್ದು ಊಟ ಅಲ್ಲ. ಅವರು ನಮ್ಮ ವೇಸ್ಟ್ ಅನ್ನ ಊಟ ಮಾಡ್ತಕ್ಕಂಥ ವ್ಯಕ್ತಿ ವರದಿ ಕೊಡ್ತಾನೆ. ಮುತ್ತನ್ನಲ್ಲೂರಿಗೆ ಬಂದಿದ್ದಾರೆ ಲೋಫರ್ಸು, ಏನಂತ ಕೊಡ್ತಾರೆ ಗೊತ್ತಾ ವರದಿ? ಅವರು ನೋಡಿ, ಇಷ್ಟು ಕಲ್ಮಿಷ ನೀರನ್ನ ಶುದ್ಧವಾಗಿದೆ ಅಂತ ಕೊಡ್ತಾನೆ. ಅವನನ್ನ ಯಾವ ಪದಗಳಿಂದ ಹೇಳ್ಬೇಕು ಹೇಳಿ? ಇಷ್ಟು ಕಲುಷಿತವಾಗಿರೋ ವರದಿ ನೀರು ತಗೊಂಡೋಗಿ ಆ ನೀರನ್ನ ತೆಗೆದುಕೊಂಡಾಗ ನಾನು ಇದ್ದೆ. ವರದಿಯಲ್ಲಿ ಏನ್ ಕೊಡ್ತಾನೆ ಅಂದ್ರೆ ಬಹಳ ಚೆನ್ನಾಗಿದೆ ನೀರು. ಆ ಒಂದು ನೋವಿಗಾಗಿ ನಾನು ಆ ರೀತಿಯ ಅಶ್ಲೀಷ ಆತನನ್ನ ಟೀಕೆ ಮಾಡ್ತಾ ಇದ್ದೀನಿ. ಅಂದ್ರೆ ಅವರು ಕೂಡ, ನೀವುಗಳು ಅಧಿಕಾರಿಗಳು ಇವತ್ತು ಬಂದಿದ್ದೀರಾ, ನೀವು ಸಂಪೂರ್ಣವಾಗಿ ಈ ವರದಿಯನ್ನ ಇವತ್ತು ಮಾಡ್ತಕ್ಕಂಥದ್ದು ಇದು ಒಂದು ದೊಡ್ಡ ಕ್ರಾಂತಿಯಾಗಿ ಬದಲಾವಣೆ ಮಾಡ್ಬೇಕಂದ್ರೆ ನಿಮ್ಮ ವರದಿ, ನಿಮ್ಮ ಸಂಬಂಧಿಸಿದ ಇಲಾಖೆಯ ಮಂತ್ರಿಗಳವರೆಗೂ ಈ ಕೆರೆಗೆ ನಿಜವಾಗಲೂ ಕೂಡ ಕಾಯಕಲ್ಪವನ್ನು ಮಾಡೋ ಕೆಲಸವನ್ನು ಮಾಡಿ, ಮತ್ತೆ ನೀವು ಈ ಕೆಲವು ಕಾರ್ಖಾನೆಗಳು, ಹಾಸ್ಪಿಟಲ್ ಲೈಸೆನ್ಸ್ ಅನ್ನ ಬಂದ್ ಮಾಡಿ, ಬಂದ್ ಮಾಡಿ, ನಿಮ್ಗೆ ಅಧಿಕಾರ ಇದೆ. ಏನಾಗ್ತದೆ, ಈ ಚಂದಾಪುರ ಪುರಸಭೆ ಇಲ್ಲ ಅಂದ್ರೆ ಬಾಗಲಕೋಟೆಯಲ್ಲಿ ಇರ್ತದೆ, ಇಲ್ಲ ಬೀದರಲ್ಲಿ ಇರ್ತದೆ. ಕಟ್ ಮಾಡಿ, ನಿಮ್ಗೆ ಅಂತ ಹಕ್ಕು ಇದೆ, ಅದನ್ನ ಮಾಡಿ ಅಂತಕ್ಕಂಥದ್ದು. ಮತ್ತೆ ಹೆಬ್ಬಗೋಡಿಗಂತೂ ಬಹಳ ಮುಖ್ಯವಾಗಿ
ಯಾಕಂತ ಹೇಳಿದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯಗಳ ಜನ ಅಲ್ಲಿ ವಾಸ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಕಂಪನಿಗಳಿದೆ ಬೊಮ್ಮಸಂದ್ರ ಮತ್ತೆ ಹೆಬ್ಬಗೋಡಿಯಲ್ಲಿ. ನಿಮ್ಮಗಳ ಕಾರ್ಖಾನೆಗಳ ಏನು ಕಲುಷಿತ ನೀರೇ ಇವತ್ತು ನಮ್ಮ ಮುತ್ತನಲ್ಲೂರು ಚಂದಾಪುರ ಮಾಲಿನ್ಯ ಆಗಲಿದ್ದಕ್ಕೆ ಕಾರಣ. ಹಾಗಾಗಿ ಎಲ್ಲಿ ತಪ್ಪಾಗಿದೆಯೋ ಅಲ್ಲೇ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ನಲ್ಲಿ, ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಜವಾಬ್ದಾರಿ ಇರ್ತಕ್ಕಂಥವ್ರು ದಯಮಾಡಿ ಇವತ್ತಿನ ಈ ಕಾರ್ಯಕ್ರಮದ ಇವತ್ತು ಅವ್ರ ಕಾನ್ಸೆಪ್ಟ್ ನಮ್ಮ ಪರಶುರಾಮು ನಮ್ಮ ಹರೀಶ್ ಅವರೆಲ್ಲ ಸರ್ಕಾರದಲ್ಲಿ ನಡೆದಂತ ಕಾರ್ಯಕ್ರಮ ನೀರಿದ್ದೀರಿ, ನಾವು ಸರ್ಕಾರ ಮಾಡಿದ್ದಾರೆ ನಿಜ. ನಾವು ಸರ್ಕಾರ ಮಾಡಿರೋದಕ್ಕೆ ನೀವು ನೀರು ಹೇಳಿದ್ದೀರಾ, ಅದೇ ನಮ್ಮ ನೀರು ಹಿಂಗೆ ಅಧ್ವಾನ ಆಗಿದೆ, ಇದನ್ನ ಸರಿಪಡಿಸ್ಕೊಡಿ ಅಂತಕ್ಕಂಥದ್ದು ನಮ್ಮ ಒಕ್ಕರಲಿನ ಧ್ವನಿಯಾಗಿದೆ. ಮತ್ತೆ ಈ ಕೂಡಲೇ ಮತ್ತೆ ಏನು 10,000 ಜನ ಹೋರಾಟ ಮಾಡಿದ್ಮೇಲೆ ಈ ಕೆರೆಗೆ ತಕೊಂಡಿರೋನಂದ್ರೆ ಈ ಕೆರೆ ಸ್ವರೂಪವನ್ನು ಕೆಡಿಸ್ಬಿಟ್ಟ. ಕೆರೆ ಸ್ವರೂಪವನ್ನು ಕೆಡಿಸ್ಬಿಟ್ಟು ನಾವು ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ಚಿಕ್ಕದಾಗ ಕಟ್ಟೆಗಳು ಕಟ್ತೀವಿ ಗೊತ್ತಾ, ಆಟ ಆಡೋದಕ್ಕೆ. ಆ ಥರ ಇಡೀ ಭಾರತ ದೇಶದಲ್ಲಿ ಕೆರೆಯನ್ನು ಹಾಳು ಮಾಡಿರ್ತಕ್ಕಂಥದ್ದು ಚಂದಾಪುರದಲ್ಲಿ. ಕಟ್ಟೆ ಕಟ್ಟಿಬಿಟ್ಟು ಬಂದಿರತಕ್ಕಂಥ ಸುಮಾರು ಒಂದು 10 ರಿಂದ 20 ಕೋಟಿ ರೂಪಾಯಿ ನಮ್ಮ ದುಡ್ಡು ರೀ, ಸಾರ್ವಜನಿಕರ ತೆರಿಗೆ ದುಡ್ಡು. ಇದನ್ನು ಕೇಳಬೇಕೋ ಬೇಡ? ಇವತ್ತು ಎಲ್ಲ ರಂಗಗಳು ವಿಫಲ ಆಗಿದೆ. ನಾ ಹೆಂಗೆ ಹೇಳ್ದಂಗೆ ಯಾಕೆ ವಿಫಲ ಆಗಿದೆ ಅಂದರೆ ಸ್ವಾರ್ಥ ಸಮಾಜದಲ್ಲಿ ನಾವೆಲ್ಲ ಕೂಡ್ಕೊಂಡಿದ್ದೀವಿ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಕೂಡ ನಿಮ್ಮೊಟ್ಟಿಗೆ ಇರ್ತೇನೆ, ಮತ್ತು ವಿಶೇಷವಾಗಿ ಅಧಿಕಾರಿಗಳಲ್ಲಿ. ಯಾಕಂತ ಹೇಳಿದ್ರೆ ನಾವು ಎಷ್ಟೇ ಭಾಷಣ ಮಾಡಿ, ಎಷ್ಟೇ ಕೂಗಾರ ಮಾಡಿ, ಎಷ್ಟೇ ಧಿಕ್ಕಾರ ಕರೆದ್ರು ಕೂಡ ಪೆನ್ನು ಪೇಪರ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಹತ್ರ. ನೀವು ಏನಾದರೂ ಇಂಥದಕ್ಕೇನಾದರೂ ಬಗೆ ಇರಬೇಕಂದ್ರೆ ನಿಮ್ಮ ಪೆನ್ನು ಪೇಪರಿಂದ ಕೂಡ ಸಾಧ್ಯ ಅಂತ ಹೇಳ್ತಾ ನನ್ನ ಅನಿಸಿಕೆಗಳನ್ನು ಕೂಡ ನಾನು ಹೆಚ್ಚಿಗೆ ಮಾತಾಡಿದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮುಖಂಡರಿಗೆ, ಯೋಧರಿಗೆ, ಮಾಧ್ಯಮದವರಿಗೆ, ಇಲಾಖೆ ಅಧಿಕಾರಿಗಳಿಗೆ ಮತ್ತು ಎಲ್ಲ ನಮ್ಮ ರಕ್ಷಕ ಸಿಬ್ಬಂದಿಯವರಿಗೂ ಕೂಡ ತುಂಬ ವಂದನೆ ಅನಿಸ್ತೇನೆ. ನಮ್ಮ ಭೂಮಿ ನಮ್ಮ ಭೂಮಿ, ವಂದನೆಗಳು. ಈಗ ನಮ್ಮ ಇವರು ಫ್ರೆಂಡ್ ಹೇಳ್ದಂಗೆ ಆರ್ ಟಿ ಐ ತುಂಬ ಬರ್ತಾ ಇರ್ತದೆ. ನಾನು ಇವಾಗ ಅವ್ರಿಗೆ ಏನೇನು ಆರ್ ಟಿ ಐನೆಲ್ಲ ಕೇಳ್ತಾ ಇದ್ದಾರೆ ಎಲ್ಲ ಕೊಡ್ತಾ ಇದ್ದೀನಿ, ಮುಂದೆನೂ ಕೊಡ್ತೀನಿ. ಮತ್ತು ಕೆರೆಗೆ ಸಂಬಂಧಪಟ್ಟಂಗೆ 500 ಕೋಟಿ ನಮಗೆ ಡೆಪಾಸಿಟ್ ಮಾಡಿದ್ದಾರೆ ಸರ್ಕಾರದಿಂದ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲಸಗಳು ಮಾಡೋದಕ್ಕೆ KUWSSB ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈಯಿಂದ ಕೆಲಸ ಮಾಡಬೇಕಂದ್ಬಿಟ್ಟು ಸರ್ಕಾರ ಅದೊಂದು ಸಂಸ್ಥೆನ ನಿಗದಿಪಡಿಸಿದ್ದಾರೆ. ಅದರ ಪ್ರಕಾರ ನಾವು ಈಗ 100 ಕೋಟಿನ ಅವ್ರಿಗೆ ಕೊಟ್ಟಿದ್ದೀವಿ. ಈಗ ಒಂದು ವಾರದಿಂದ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿಯಿಂದ ಮೀಟಿಂಗು ಆಯಿತು. ಅದರಲ್ಲಿ ಚಂದಾಪುರ TMC, ಹೆಬ್ಬಗೋಡಿ, ಬೊಮ್ಮಸಂದ್ರ ಮತ್ತು ಇನ್ನೊಂದು ಚಂದಾಪುರ, ಜಿಗ್ನಿ, ಇವರು 4 ಮತ್ತು ಜಿಗ್ನಿ ಇವರು ಅಟೆಂಡ್ ಆಗಿದ್ದರು. ನಾನು ಅಟೆಂಡ್ ಆಗಿದ್ದೆ, ಮತ್ತು ನಮ್ಮ ಕೇಂದ್ರ ಕಚೇರಿಯಿಂದನೂ ಅಟೆಂಡ್ ಆಗಿದ್ದರು. ಆವಾಗ ದೀಪಾ ಚೋಳನ್ ಮೇಡಮ್ಮು ಅಂಡರ್ ಸೆಕ್ರೆಟರಿ ಇದ್ದಾರೆ. ಅವರು ಹೇಳ್ತಾ ಇದ್ರು, ಈಗ ದುಡ್ಡು ಕೊಟ್ಟಿದ್ದೀವಿ ಮತ್ತು ಇದೆಲ್ಲ ಮಾಡಿದ್ದೀವಿ, ನೀವು ಟೆಂಡರನ್ನು ಕರೆದು ಕೆಲಸ ಮಾಡೋದಕ್ಕೆ ಏನಕ್ಕೆ ತೊಂದರೆ ಅಂತ ಎಲ್ಲ ಇದು ಮಾಡಿದ್ರು, ಎಲ್ಲ ರಿವ್ಯೂ ಮಾಡಿದ್ದಾರೆ. ಈಗ ಅದಕ್ಕೆ ನಾವು ಈಗ 100 ಕೋಟಿಗೆ ನೀವು ಪ್ರೋಗ್ರೆಸ್ ಎಲ್ಲ ಮಾಡಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟರೆ ಮುಂದಕ್ಕೆ ಏನೇನು ನಾವು ದುಡ್ಡು ಕೊಡಬೇಕು ನಮ್ಮ ಕೇಂದ್ರ ಕಚೇರಿಯಿಂದ ಆಕ್ಷನ್ ತಗೋತೀವಿ ಅಂತ ಅದನ್ನು ನಾವು ನಮ್ಮ ಕಡೆಯಿಂದನೂ ಹೇಳಿದ್ದೀವಿ. ಮತ್ತು ಬೇರೆ ಏನಾದರೂ ಸಮಸ್ಯೆಗಳಿದ್ದರೆ ಇವರಿಗೆ TMC ಅವರಿಗೆ ಎಲ್ಲ ಹೇಳಿದ್ದಾರೆ. 4 TMC ಅವ್ರಿಗೆ ಏನು ಮಾಡಬೇಕಂತ ಅಂದ್ಬಿಟ್ಟು ದೀಪಾ ಚೋಳಮ್ಮ ಅದರ ಪ್ರಕಾರ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅವರು ಒಪ್ಕೊಂಡು ನೆಕ್ಸ್ಟು ರಿವ್ಯೂ ಮೀಟಿಂಗು ಡಿಸೆಂಬರ್ನಲ್ಲಿ ಮಾಡ್ತೀವಿ ಅಂತೇಳಿ, ಡಿಸೆಂಬರ್ ಅಥವಾ ಜನವರಿನಲ್ಲಿ ಮಾಡ್ತೀವಿ. ಮಾಡಿ ಏನಾದ್ರೂ ಫಂಡ್ ಶಾರ್ಟೇಜ್ ಬಂತು ಅಂದರೆ ಇಯರ್ ಎಂಡ್ನಲ್ಲಿ ಫಂಡ್ ಉಳಿಯುತ್ತಲ್ಲ, ಆ ಫಂಡನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಚಂದಾಪುರ ಕೆರೆಗೆ ಸಂಬಂಧಪಟ್ಟಂಗೆ ಮೊನ್ನೆ ರಿವ್ಯೂ ಮೀಟಿಂಗಲ್ಲಿ ಆದಂಥ ಅಪ್ಡೇಟು. ಮತ್ತು ಈಗ ನಾವು ಇದಕ್ಕೆ ಬಂದಂಗೆ ನಾವು ಏನೇನು ಆ್ಯಕ್ಷನ್ ತಗೋಬೇಕು, NGTನಲ್ಲಿ ಮಂತ್ಲಿ ಎಲ್ಲ ಮಾನಿಟ್ರಿಂಗ್ ಮಾಡ್ತಾ ಇದ್ದೀವಿ. ರಿಪೋರ್ಟ್ ಎಲ್ಲ NGT ಇದು ಮಾಡ್ತಾ ಇದ್ದೀವಿ. ಕೆಲವು ಎನ್ವೈರನ್ಮೆಂಟಲ್ ಕಾಂಪನ್ಸೇಷನ್ ಎಲ್ಲ ಹಾಕಿದ್ವಿ, ಕೆಲವು ಎಲ್ಲ ಕಟ್ಟಿದ್ದಾರೆ, ಕೆಲವರು ಕೋರ್ಟ್ ಸ್ಟೇ ತಗೊಂಡಿದ್ದಾರೆ. ಆ ಸ್ಟೇಗೆಲ್ಲ ವೆಕೇಟ್ ಮಾಡಿಸೋದಕ್ಕೂ ನಮ್ಮ ಕೋರ್ಟ್ ಕಡೆಯಿಂದ ಇದು ಮಾಡ್ತಾ ಇದ್ದೀವಿ. ಇಷ್ಟು ಹೇಳಿ ನಾನು. STP ಇದೆ ಸರ್, ಅದು STPಗಳು 4 STP ಇದೆ. ಜಿಗಣಿ, ಹೆಬ್ಬಗೋಡಿ, ಮತ್ತು ಚಂದಾಪುರ, ಇನ್ನೊಂದು ಬೊಮ್ಮಸಂದ್ರ. ಏನೇನು ಇರುತ್ತೆ ಮಾನದಂಡ? STP ಮಾನದಂಡ ಸರ್ ಅದು ಟೆಕ್ನಿಕಲ್ ಫ್ಯೂಸಿಬಿಲಿಟಿ ರಿಪೋರ್ಟ್ ನಮಗೆ ಕೊಟ್ಟಿಲ್ಲ ಅವರು. ಅದು KUW ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂತ ಇದೆಯಲ್ಲ, ಅವರು ಗೊತ್ತಿದೆ. ಅದು ನಮ್ಮ ಹತ್ರನೂ ಅವ್ರು ಪರ್ಮಿಷನ್ ತಗೋಬೇಕು. ಬಿಫೋರ್ ಅದು ಎಕ್ಸಿಕ್ಯೂಷನ್ ಬಂದಾಗ ನಮ್ಮ ಹತ್ರ NOC ತಗೋಬೇಕು. ಸರ್ ಕೇಳಿದಲ್ಲ. ಹಾಂ ಹೇಳಿ.
ಇಲ್ಲಿ ಹೆಬ್ಬಗೋಡಿ TMC ಅವರು ಬಂದಿದ್ದಾರೆ, ಹೆಬ್ಬಗೋಡಿ TMC ಬಂದಿದ್ದಾರೆ, ಚಂದಾಪುರ TMC ಅವರು ಬಂದಿದ್ದಾರೆ. ಜಿಗಣಿವರೆಗೂ ನಿಮಗೂ ಸಂಬಂಧ ಇಲ್ಲ ಇರಲಿ. ಇಲ್ಲಿ ಹೆಬ್ಬಗೋಡಿ TMC ಅವರು ಮತ್ತೆ ಹೆಬ್ಬಗೋಡಿ TMC ಅವರು ಬಂದಿದ್ದಾರಲ್ವಾ, ಮತ್ತೆ ಬಂಸಂದ್ರ ಇವ್ರು 3 ಜನ ನೀವು ಏನ್ಗೆ ಕರ್ಕೊಳ್ಳಿ. ಎಲ್ಲೆಲ್ಲಿ STP ಮಾಡಿದ್ರ ಅಂತ ಕೇಳಿ ಅವ್ರನ್ನ. ಯಾಕೆ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಇವಾಗ ಒಬ್ಬ ಇಲ್ಲಿಗೆ ತಪ್ಪು ತಿಳ್ಕೊಬೇಡಿ, ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ತಪ್ಪು ತಿಳ್ಕೊಬೇಡಿ. ಈ ಲೇಲ್ಗೆಯಲ್ಲಿ ಸ್ಯಾನಿಟರ್ ಮಾಡ್ತಾರೆ. ಈ ಲೇಲ್ಗೆಯಲ್ಲಿ ಸ್ಯಾನಿಟರ್ ಮಾಡ್ಬಿಟ್ಟು ತಗೊಂಬಂದು ಎಲ್ಲಿ ಬಿಟ್ಟಿದ್ದಾರೆ? ತಗೊಂಬಂದು ನೇರವಾಗಿ ಚಂದಾಪುರ ಕೆರೆಗೆ ಬಿಟ್ಟಿದ್ದಾರೆ. ಹೆಬ್ಬಗೋಡಿ ಅವರು ಎಲ್ಲಿ ಬಿಟ್ಟಿದ್ದಾರೆ? ಕಂಸಂದ್ರ ಕಡೆ ಬಿಟ್ಟಿದ್ದಾರೆ. ಕಂಸಂದ್ರ ಕಡೆಯಿಂದ ನೇರವಾಗಿ ಬಂಸಂದ್ರ ಕೆರೆ ಬರುತ್ತೆ, ಬಂಸಂದ್ರದಿಂದ ಇಲೆಲ್ಗೆ ಬರುತ್ತೆ, ಇಲೆಲ್ಗೆಯಿಂದ ಚಂದಾಪುರ ಬರುತ್ತೆ. ನೋಡಿ, ನೇರವಾಗಿ ಹೇಳ್ತೀನಿ ಕೇಳಿ. ಇಲ್ಲಿ ಈ ನಮ್ಮ ಮುತ್ತಾನಲ್ಲೂರು ಕೆರೆಗೆ 4 ಕಡೆಯಿಂದ ವಾಟರ್ ಲೈನ್ಸ್ ಇದೆ. ಒಂದು ಜಿಗಣಿ ಕೆರೆಯಿಂದ ಬಂದು ಯನ್ನಾಗರ ಕೆರೆ ಬಂದು, ಯನ್ನಾಗರ ಕೆರೆಯಿಂದ ಯಾರಡ್ಡಹಳ್ಳಿ ಕೆರೆ ಮತ್ತೆ ಕಾಚನಾಯಕನಹಳ್ಳಿ ಕೆರೆ ಬಂದು, ಚಂದಾಪುರ ಕೆರೆ ಬಂದು ಮುತ್ತಾನಲ್ಲೂರಿಗೆ ಬರ್ತಕ್ಕಂಥ ಒಂದು ಲೈನು. 2ನೇ ಲೈನ್ ಬಂದು ರಾಯಸಂದ್ರ ಕೆರೆಯಿಂದ ಗಟ್ಟಹಳ್ಳಿಯಿಂದ ಹುಸ್ಕೂರು ಮತ್ತೆ ಶಿಂಗಾನಗರ ಮತ್ತೆ ಮುತ್ತಾನಲ್ಲೂರು ಬರುತ್ತೆ. ಮತ್ತೆ 3ನೇದು ಮರ್ಸೂರು ಕೆರೆಯಿಂದ ತಿರುಗೊಂಡಹಳ್ಳಿ ಕೆರೆ ಬಂದು, ನೆಲ್ಲೂರು ಕೆರೆ ಬಂದು ಮತ್ತೆ ಮುತ್ತಾನಲ್ಲೂರು ಬರುತ್ತೆ. ಗೊತ್ತಾ? ವಾಟರ್ ಲೈನ್ ಎಲ್ಲಿಂದ ಬರ್ತಕ್ಕಂಥ ಗೊತ್ತಲ್ವ ನಿಮಗೆ? ಇವಾಗ ನಮ್ಮ ಮುತ್ತಾನಲ್ಲೂರು ಕೆರೆ ಹಾಳಾಗ್ತಾ ಇರೋದು ಯಾವ ಲೈನಿಂದ ಗೊತ್ತಾ? ಒನ್ಲಿ ಒನ್ ಎಲ್ಲಿ ಈ ನಮ್ಮ ಬಂಸಂದ್ರ ಜಿಗಣಿ ಇಲ್ಲಿಂದ ಬರ್ತಾ ಇದೆಯಲ್ಲ, ಇದರಿಂದ ನಮ್ಗೆ ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ. ಅದು ಬಿಟ್ಟು ನಮ್ಮ ಶಿಂಗನಗರದಿಂದ ಬರ್ತಾ ಇರ್ತಕ್ಕಂಥ ನೀರಲ್ಲಿ ಆ ಲೈನಲ್ಲಿ ನಮಗೆ ವಾಟರ್ ಪೊಲ್ಯೂಷನ್ ಇಲ್ಲ. ಮರ್ಸೂರು ಕಡೆಯಿಂದ ಬರ್ತಕ್ಕಂಥ ವಾಟರ್ ಪೊಲ್ಯೂಷನ್ ಇಲ್ಲ. ಈ ಭಾಗದಲ್ಲಿ ಬರ್ತಕ್ಕಂಥ ಈ 4-5 ಕಾರ್ಖಾನೆಗಳಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿದ್ರಲ್ಲಿ ಬರ್ತಾ ಇದೆಯಲ್ಲ, ಈ ಪರಿಸರ ಇಲಾಖೆ ನೀವೇನು ಮಾಡ್ತಾ ಇದ್ದೀರಾ? 2ನೇದು ಇಲ್ಲಿ ಸಂಬಂಧಪಟ್ಟಂತೆ ಇಲಾಖೆಯವರು ಕೂತಿದ್ದಾರಲ್ಲ, TMC ಅವರು ಏನ್ ಮಾಡ್ತಾ ಇದ್ದಾರೆ? ಅವರು ಸ್ಯಾನಿಟರಿ ಮಾಡಬೇಕು ಅಂತ ಅವರು ಪರ್ಮಿಷನ್ ಕೊಡ್ತಾರಲ್ವಾ, ಸ್ಯಾನಿಟರಿ ಮಾಡೋದಕ್ಕೆ ಮುಂಚೆ STP ಮಾಡ್ಬಿಟ್ಟು ಆಮೇಲೆ ಸ್ಯಾನಿಟರಿ ಮಾಡಬೇಕು ಅಂತ ಗೊತ್ತಾಗಲ್ವ? ಅವ್ರ ಪರಿಜ್ಞಾನ ಇರೋದಿಲ್ಲ ಅವರಿಗೆ? ಯಾಕೆ ಅಧಿಕಾರಿಗಳಿಗೆ ಅದು ಗೊತ್ತಾಗೋದಿಲ್ವಾ? ಸ್ಯಾನಿಟರಿಗೆ ನಿಮ್ಮ ಹತ್ರ ದುಡ್ಡಿದ್ರೆ, STPಗೆ ದುಡ್ಡಿದ್ರೆ ನೀವು ಸ್ಯಾನಿಟರಿ ಮಾಡೋದಕ್ಕೆ ಅವಕಾಶ ಕೊಡಿ. ಮತ್ತೆ ಸ್ಯಾನಿಟರಿ ಏನು ಮಾಡ್ತಿಲ್ಲ, ಮತ್ತೆ ನೇರವಾಗಿ ಕೆರೆಗಳಿಗೆ ಬಿಡೋದಕ್ಕ ಎಷ್ಟು ಅನ್ಯಾಯ ಆಗ್ತಾ ಇದೆ. ಅವ್ರಿಗೇನು ಹೆಂಡತಿ ಮಕ್ಳು ಯಾರು ಇಲ್ವಾ? ನಮ್ಮೊಬ್ಬರಿಗೇನೆ ಇರೋದು ಇಲ್ಲಿ. ಅಲ್ಲಿ ಹೋಗಿ ಮಾತಾಡಬಾರ್ದು. ಆ ಕೆರೆಯಲ್ಲಿ ಎಡಗೈ ಹಿಡಿಯೋದಕ್ಕೆ ಆಗ್ತಾ ಇರೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಯಾರು ತಂದಿಟ್ಟಿರೋದು ಇದು? ಅಧಿಕಾರಿಗಳಿಗೇನು ಅದಷ್ಟು ಗೊತ್ತಾಗೋದಿಲ್ವಾ? ನೀವೇನೋ ನಾವು ಕೊಡ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಇಂದ ನಿಮ್ಮ ಜೀವನ ನಡೀತಾ ಇದೆ. ಅಧಿಕಾರಿಗಳಿಗೆ ಸುಮ್ಮನೆ ಬರುತ್ತೆ ಇಲ್ಲಿ ಮಾತಾಡಿ. ದಯವಿಟ್ಟು ಹೇಳ್ತೀನಿ, ಯಾವುದೇ ಇಲಾಖೆ ಆಗಿರ್ಲಿ ಏನೇ ಆಗಿರ್ಲಿ, ಸ್ಯಾನಿಟರಿಗೆ ನೀವು ಪರ್ಮಿಷನ್ ಕೊಡೋದಕ್ಕಿಂತ ಮುಂಚೆ ಮೊದಲು ನಿಮ್ಮ STPಗೆ ಪರ್ಮಿಷನ್ ಕೊಡಿ. STPಗೆ ನಿಮ್ಮ ಹತ್ರ ಫಂಡ್ ಇದೆಯಾ? ಕೊಡಿ. ಇಲ್ಲ ಅಂತಂದ್ರೆ ನೀವು ಸ್ಯಾನಿಟರಿಗೆ ಅವಕಾಶ ಎಲ್ಲ ಕೊಡಬೇಡಿ. ನೀವು ಏನಾದ್ರೂ ತಪ್ಪಾಗಿ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಇದಕ್ಕೆ ಯಾರು ಹೊಣೆ? ಈ ವಾಟರ್ ನೀವು ತಗೊಂಡು ಹೋಗ್ಬಿಟ್ಟು ಈ ವಾಟರ್ ನೀವು 1 ತಿಂಗಳು ಕೊಡಿರಿ, ಕುಡಿದ್ಬಿಟ್ಟು ಆಮೇಲೆ ನಮ್ಗೆ ಹೇಳಿ. ಸರ್, ನಿಮ್ಗೆ ಬೆಂಗಳೂರಲ್ಲಿದ್ದೀರಾ ನೀವು ವಾಸ, ನೀವು ಕಾವೇರಿ ನೀರು ಸಿಗುತ್ತೆ. ಕಾವೇರಿ ನೀರಲ್ಲಿ TDS 200-300ಕ್ಕಿಂತ ಜಾಸ್ತಿ ಇರುತ್ತೆ. ನಿಮ್ಗೆ 861 ಚರ್ಮ ಎಲ್ಲ ಚೆನ್ನಾಗಿರುತ್ತೆ. ಆದ್ರೆ ಈ ನೀರು ಕುಡಿಯೋಕೆ ಯೋಗ್ಯ ಅಲ್ಲ ಸರ್. ನಾವು ಪುರಸಭೆ ಅಧಿಕಾರಿಗಳು ಕೇಳಿಸ್ಕೊಳ್ರಿ, ನೀವು ವಾಟರ್ ಫಿಲ್ಟರ್ ಹಾಕೋದು ಮುಖ್ಯ ಅಲ್ಲ. ವಾಟರ್ ಫಿಲ್ಟರ್ ಅಲ್ಲಿ TDS ಎಷ್ಟು ಕೊಡ್ತಾ ಇದ್ರ ಜನಕ್ಕೆ? TDS 250-300. ಸರ್ಜಾಪುರ ಹೋಬಳಿಯಲ್ಲಿ, ಸರ್ಜಾಪುರ ಟೌನ್ ಅಲ್ಲಿ ಎಷ್ಟು 20 ಮನೆಗಳಿಗಿಂತಲೂ ಜಾಸ್ತಿ ಕಟ್ಟಡಗಳು ಎಷ್ಟಿದಾವೆ? ಎಲ್ಲ ಕಟ್ಟಡಗಳವರು STP ಮಾಡಿದಾರ? ಅದ್ರ ಬಗ್ಗೆ ತಮ್ಗೇನಾದ್ರು ಮಾಹಿತಿ ಇದೆಯಾ? ತಾವು ಇಡೀ 20 ಮನೆಗಳಿಗಿಂತಲೂ ಜಾಸ್ತಿ ಇರುವಂತ ಕಟ್ಟಡಗಳಿಗೆ ತಾವು ಎಷ್ಟು ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೇನಾದ್ರು ಕೇಳಿದ್ದೀರಾ? ಆ ವಿಷಯ ಹೇಳಿ. ಈಗ ನಮ್ಮ 20 ಮನೆಗಳಿಂದ ಹೆಚ್ಚಿರೋದಂತ STP ಬಗ್ಗೆ ಇನ್ಸ್ಪೆಕ್ಷನ್ ನಾನು ಮಾಡಿಲ್ಲ. ಯಾಕೆಂದ್ರೆ ನಾನು ಈಗ ರೀಸೆಂಟಾಗಿ ಟ್ರಾನ್ಸ್ಫರ್ ಆಗಿ ಬಂದಿರೋದ್ರಿಂದ ಮಾಡಿಲ್ಲ. ಮುಂದಿನ ದಿನಗಳು ಮಾಡ್ತೀನಿ ಅದನ್ನು. ಮತ್ತು ಈಗ ಅದು ಆನೇಕಲ್ ಟೌನ್ ಪ್ಲಾನಿಂಗ್ ಅಥಾರಿಟಿಯಿಂದ ಪರ್ಮಿಷನ್ ತಗೋಬೇಕಂದ್ರೆ 20 ಮನೆ ಏನೇನು ಹೆಚ್ಚು ಇದ್ದಾಗ ಪೊಲ್ಯೂಷನ್ ಕಂಟ್ರೋಲಿಂದ NOC ತಗೊಂಡು STPನ ಮ್ಯಾಂಡೇಟರಿ ಮಾಡಿದ್ದೀವಿ. ಯಾರ್ಯಾರು ಆನೇಕಲ್ ಟೌನ್ ಪ್ಲಾನಿಂಗ್ ಅಥಾರಿಟಿ ಪ್ಲಾನ್ ಅಪ್ರೂವಲ್ ಮೊದಲೇ ಕಂಡೀಷನ್ ಸ್ಟಿಪ್ಯುಲೇಟ್ ಮಾಡಿದರೆ ಅವರು ನಮ್ಮ ಹತ್ರ ಪರ್ಮಿಷನ್ ತಗೊಂಡಿರ್ತಾರೆ. ಅವರು ಅದೇ ಥರ ಪ್ಲಾನ್ ಅಪ್ರೂವಲ್ ಕೊಟ್ಬಿಟ್ಟು ಆ ಕಂಡೀಷನ್ನ ಅವ್ರಿಗೆ ಇದು ಮಾಡಲಿಲ್ಲ ಅಂದರೆ ಆ ಥರನೇ ಕಟ್ಕೊಂಡಿರ್ತಾರೆ. ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ನೀವು ನೋಟಿಸ್ ಕೊಡಿ ಕೊಡ್ತಾರೆ. ನಿಮ್ದು ಈ ತರ
ಆಯ್ತು. 20 ರೂಮ್ಗಿಂತಲೂ ಜಾಸ್ತಿ ಹ್ಮ್. ಎಷ್ಟು ಬಿಲ್ಡಿಂಗ್ ಇದೆ ನಮ್ಗೆ ಮಾಹಿತಿ ಕೊಡಿ. ಆಯ್ತು, ಕೊಡ್ತೀನಿ. ಅವರು ಯಾವುದೇ ಹಲೋ, WSSP ಅವ್ರು ಬಂದು KUWSSP ಇದಾರೆ ಅಲ್ಲ, ಅದಕ್ಕೆ ನೀವೊಂದು ಮಾಹಿತಿ ಪಡ್ಕೊಂಡು ಎಲ್ಲ ನಿಮ್ಮ ಕೆಳಗಡೆ ಇರ್ತಕ್ಕಂಥ ಸಂಸ್ಥೆಗಳ ಹತ್ರ ಮಾಹಿತಿ ಪಡ್ಕೊಂಡು ಯಾಕೆ ನೀವು ನೋಟಿಸ್ ಜಾರಿ ಮಾಡಬಾರ್ದು? ಮಾಡ್ತೀವಿ ನೋಡಿ. ಒಳಚರಂಡಿ ಮಂಡಳಿಯಿಂದ ಗಾಯತ್ರಿ ಅವರು ವೇದಿಕೆಗೆ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೇಳಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳೋಣ ಅವ್ರಿಗೂ. ಹಲೋ, ಇವರು KUWSSP ಇಂದ ಬಂದಿರೋಂಥ ಅಸಿಸ್ಟೆಂಟ್ ಇಂಜಿನಿಯರ್ ಗಾಯತ್ರಿ ಅವರು. ಈಗ ಮೊನ್ನೆ ಮೀಟಿಂಗ್ ಅಲ್ಲಿ ಮೇಡಮ್ ಬಂದಿದ್ರು, ಅಂಡರ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಅಂತ ಮೀಟಿಂಗ್ ಆದಾಗ. ಈಗ ನಮ್ಮ ಚಂದಾಪುರ ಸಂಬಂಧಪಟ್ಟ 4 STP ಬಗ್ಗೆ ಮಾಹಿತಿ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಗಾಯತ್ರಿ ಅಂತ, ಸೆಕ್ಷನ್ ಆಫೀಸರು ಬರೀ ಚಂದಾಪುರ ಟೌನ್ಗೆ. ಸೊ ಎಲ್ಲರಿಗೂ ಗೊತ್ತಿರಂಗೆ ಇದು ಮುತ್ತಲನ್ನೂರು ಕೇಸು ಸಂಬಂಧಪಟ್ಟಂಗೆ ತಮಿಳ್ನಾಡು ಗೌರ್ಮೆಂಟ್ ಅವರು ಡೆಲ್ಲಿ PCB ಅವ್ರಿಗೆ ಈ ಥರ ನಮ್ಮದು ತಮಿಳ್ನಾಡು ಮುತ್ತಲನ್ನೂರು ಕೆರೆ ಆದಮೇಲೆ ಏನು ಕೆರೆ ಬರ್ತಿದೆಯೋ ಕರ್ನಾಟಕದಿಂದ ಹರಿಯುವ ಮಲಿನ ನೀರಿಂದ ಪಲ್ಯೂಟ್ ಆಗ್ತಿದೆ ಅನ್ನೋದಕ್ಕೆ ಕರ್ನಾಟಕ ಸ್ಟೇಟ್ಗೆ 500 ಕೋಟಿ ದಂಡ ಹಾಕಿದ್ದಾರೆ. ಸೊ ಆ ದಂಡ ಹಾಕಿರೋದ್ರಲ್ಲಿ 500 ಕೋಟಿನಲ್ಲಿ ನಾವು ಈ ಜಿಗಣಿ, ಬೊಮ್ಮಸಂದ್ರ, ಹೆಬ್ಬಗೋಡಿ, ಚಂದಾಪುರ ನಲ್ಲಿ ಏನು ಗಲೀಜ್ ನೀರು ಬರ್ತಿದೆಯಲ್ಲ ಡ್ರೈನ್ಸ್ ಅಲ್ಲಿ, ಸೀವೇಜ್ ವಾಟರು, ಅದಕ್ಕೆ ನಾವೆಲ್ಲ ಪೈಪ್ಲೈನ್ ಹಾಕಿ 4 ಟೌನ್ಗೂ STP ಮಾಡಿ, ಸೊ ಅದನ್ನ ಮುಂದೆ ಮುತ್ತಲನ್ನೂರು ಕೆರೆಯಿಂದ ನೀರು ಹೋಗದೆ ಇರಂಗೆ ತಡೆಗಟ್ಟಕ್ಕೆ ಸ್ಕೀಮ್ ತೊಗೊಂಡಿದ್ದೀವಿ. ಅದು ನಮಗೆ 28 ಆಗಸ್ಟ್ 2023ನಲ್ಲಿ ಅಪ್ರೂವ್ ಆಗಿದೆ ಸ್ಕೀಮು. ಸೊ ಆಲ್ಮೋಸ್ಟ್ 363 ಕ್ರೋರ್ಸ್ಗೆ ಈ 4 ಟೌನ್ಗೂ ಗೌರ್ಮೆಂಟು ಸ್ಯಾಂಕ್ಷನ್ ಮಾಡಿದೆ UGD ಸ್ಕೀಮು. ಅದರಲ್ಲಿ ನಾವು ಇವಾಗಲೇ ಕೆಲಸ ಶುರು ಮಾಡಿದ್ದೀವಿ. ಹೆಬ್ಬಗೋಡಿಗೆ 93 ಕಿಲೋಮೀಟರ್ ಪೈಪ್ಲೈನ್ ಅಲ್ಲಿ ಈಗಾಗಲೇ 5 ಕಿಲೋಮೀಟರ್ ಹಾಕಿದ್ದೀವಿ. ಅಲ್ಲಿ 24 MLD STP ಕಟ್ತಾ ಇದೀವಿ. ಆಮೇಲೆ ಬೊಮ್ಮಸಂದ್ರಗೆ 66 ಕಿಲೋಮೀಟರ್ ಪೈಪ್ಲೈನು, ಅದ್ರಲ್ಲಿ 5 ಕಿಲೋಮೀಟರ್ ಆಗಿದೆ, 10 MLD STP ಕಟ್ತಾ ಇದೀವಿ. ಚಂದಾಪುರ 75 ಕಿಲೋಮೀಟರ್ 17 ಕಿಲೋಮೀಟರ್ ಆಗಿದೆ, 6 MLD STP ಕಟ್ತಾ ಇದೀವಿ. ಜಿಗಣಿನಲ್ಲಿ 73 ಕಿಲೋಮೀಟರ್ ಅಲ್ಲಿ 6 MLD STP ಕಟ್ತಾ ಇದೀವಿ. ಆಗಲೇ 25 ಕಿಲೋಮೀಟರ್ ಆಗಿದೆ. ಸೊ ನಮ್ಮ ಸ್ಕೀಮು 36 ಮಂತ್ಸ್ಗೆ ನಮಗೆ ಸ್ಟಿಪ್ಯುಲೇಟೆಡ್ ಪೀರಿಯಡು. ನಾವು ಇನ್ನೊಂದು 2 years ಅಲ್ಲಿ ಸ್ಕೀಮ್ ಮುಗಿಸಿ STPಸು SBR ಟೆಕ್ನಾಲಜಿ ಮಾಡಿ ಒಂದು ಡ್ರೈನ್ ಅಲ್ಲಿ ಯಾವುದೇ ಮುತ್ತಲನ್ನೂರು ಕೆರೆಯಿಂದ ತಮಿಳ್ನಾಡುಗೆ ಹೋಗದೆ ಇರಂಗೆ ನಾವು ಬ್ಲಾಕ್ ಮಾಡಬೇಕು. ಅದನ್ನ ನಾವು ಕೈಗೆತ್ಕೊಂಡಿದೀವಿ. STPದು ಸ್ವಲ್ಪ ಪ್ರಾಬ್ಲಮ್ ಇದೆ. ಲ್ಯಾಂಡ್ ಹ್ಯಾಂಡ್ ಓವರ್ ಆಗಿದ ತಕ್ಷಣ ನಾವು ಶುರು ಮಾಡ್ತೀವಿ. ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡಿ ಡ್ರಾಯಿಂಗ್ಸು, ಡಿಸೈನ್ಸ್ ಎಲ್ಲ ಅಪ್ರೂವಲ್ ಆಗಿದೆ. ಸೊ ನಮಗೆ ULB ಇಂದ ಹ್ಯಾಂಡ್ ಓವರ್ ಆಗಿದ ತಕ್ಷಣ ನಾವು STP ಕಾಮಗಾರಿ ಶುರು ಮಾಡ್ತೀವಿ. ಏನೇನು ಡೌಟ್ ಇದೆಯಾ? ಈಗ ಮೇಡಮ್ 40 MLD ಅಂತ ಹೇಳ್ತೀರಾ, ಇಲ್ಲ 4 ಪುರಸಭೆಗಳಲ್ಲಿ ಸರಿ 40 MLD ಅಂತ ಹೇಳ್ತೀರಾ ಇನ್ಪುಟ್. ಹೌದು ಸರ್. ಯಾವ ರೀತಿ ಅದನ್ನ ಲೆಕ್ಕ ಹಾಕಿದ್ರೆ ಸರ್ ನಾವು 2055 ಅಂತಿಮ ಜನಗಣತಿಗೆ ನಾವು ಮಾಡಿರ್ತೀವಿ ಸರ್. ಅಲ್ಲ, ಈಗ ಅವಾಗ 5 ಲಕ್ಷ ಆನೇಕಲ್ ತಾಲೂಕು ಪೂರ್ತಿ ಜನಸಂಖ್ಯೆ ಇದ್ದಿದ್ದು. ULPಗಳು ಮಾಡಿದಾಗ 20,000ಕ್ಕಿಂತ ಹೆಚ್ಚು ಜನಸಂಖ್ಯೆ, ಮತ್ತೆ ಹೆಬ್ಬಗೋಡಿನಲ್ಲಿ 40,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಅಂತಂದ್ಬಿಟ್ಟು ಮಾಡಿದ್ರು. ಈಗ ಅದ್ರ 2-3 ಪಟ್ಟು ಜನಸಂಖ್ಯೆ ಇದೆ. ಈಗ ನೀವು 10 MLD, 6 MLD ಮತ್ತು 24 MLD ಅಂತ ಹೇಳಿದ್ರೆ ಅದು ಇವಾಗ ಕೆಲ್ಸಕ್ಕೆ ಬರ್ದಿರೋ ಪ್ರಾಜೆಕ್ಟ್ ಆಗುತ್ತೆ ಅಂತಂದರೆ. ಈಗ ಮತ್ತೆ ನೀವು ಆಗ್ತಾ ಇರೋ ಪೈಪ್ ಲೈನ್ಗಳು 4 ಇಂಚು ಮತ್ತು 5 ಇಂಚು ಹಾಕ್ತಾ ಇದ್ದೀರಾ. ಅದು ಪೈಪ್ಸು ಮತ್ತು ಈಗ DDPI ಪೈಪ್ಗಳು ಅದು ಸರಿಯಾಗಿ ಆಗ್ತಾ ಇಲ್ಲ. ಮತ್ತು ಆನೇಕಲ್ ರೋಡ್ನಲ್ಲಿ ಒಂದು ಸೈಡ್ ಶೋಲ್ಡರ್ಗೆ ಹಾಕಬೇಕಾಗಿತ್ತು, ಅದನ್ನು ಮೈನ್ ಕ್ಯಾರೇಜ್ ಬೇಗ ಹಾಕಿದ್ದೀರಾ. ಮತ್ತು ನೀವು ಮೇಂಟೆನೆನ್ಸ್ಗೆ ಅಂದರೆ ನಿಮ್ಮ ಇದೆಯಲ್ವ ಮೇಂಟೆನೆನ್ಸ್ಗೆ ಅದು ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ರೆ? ಈ ಮೈನ್ ಕ್ಯಾರೇಜಲ್ಲಿ ಈಗ 2 ಕಡೆ ಕಾಲುವೆಗಳು ಓಪನ್ ಮಾಡಬೇಕು. ಈಗ ಈ ಕಡೆಯಿಂದ ಮೈನ್ ರೋಡ್ಗಳಿಂದ ಹಾಕಬೇಕು ಮತ್ತು ಆ ಕಡೆಗೂ ಹಾಕಬೇಕು. 2 ಕಡೆ ಮೈನ್ ಕ್ಯಾರೇಜ್ ವೇನಲ್ಲಿ ಈಗ ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಾ? ಮತ್ತು ಈಗ ಕಡಿಮೆ MLD ಅಂತ ಅನಿಸ್ತಾ ಇದೆ. ಮತ್ತು ಈಗ ಏನು 363 ಕೋಟಿ ಅಂತ ಹೇಳ್ತಾ ಇದ್ದೀರಾ. NGT ಅವರು 500 ಕೋಟಿ ಫೈನ್ ಹಾಕಿದ್ದು. ಈಗ 500 ಕೋಟಿಯಲ್ಲಿ ನಿಮಗೆ 363 ಕೋಟಿ ಕೊಟ್ಟಿದೆ. ಮತ್ತು ಈಗ ಇದಕ್ಕೆ STPಗಳು 4 ಕಡೆ ಅಂತ ಹೇಳ್ತಾ ಇದ್ದೀರಾ.
ಈ MLD ಪ್ರಮಾಣಗಳು ನೀವು ಲೆಕ್ಕ ಹಾಕಿರೋದು ತುಂಬ ಕಡಿಮೆ ಇದೆ. ಈಗ ಇದು ಏನೇನಕ್ಕೂ ಅಲ್ಲ. ಈಗ ಇದಕ್ಕೆ ರಿವೈಸ್ ಮಾಡೋದಕ್ಕೆ ಮತ್ತು ಇದಕ್ಕೆ ಮತ್ತು ಈ ಥರ ಏನಾದರೂ ಮುಂದೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಈಗ ತಮಿಳ್ನಾಡವರು NGTಯಲ್ಲಿ ಇದು ಹಾಕಿದ್ರು, ತಮಿಳ್ನಾಡು ಉತ್ತರ ಪಿನಾಕಿನಲ್ಲಿ ಪ್ಯೂರಿಫೈ ಆಗ್ತಾ ಇದೆ, ಸರಿಯಾಗಿ ನೀರಿಲ್ಲ ಅಂತ. ಈಗ ಅವ್ರು ಕೇಳ್ತಾ ಇದ್ದಾರೆ, ಹಾಗಾದ್ರೆ ನಾವು ಬದುಕೋದು ಬೇಡವಾ? ಚಂದಾಪುರ, ಹೆಬ್ಬಗೋಡಿ, ಬೊಮ್ಮಸಂದ್ರ, ಜಿಗಣಿ ವಲಯದಲ್ಲಿ ನಾವುಗಳು ಬದುಕೋದು ಬೇಡವಾ? ನಮ್ಗೆ ರೀಸೈಕಲ್ ಮಾಡಿಬಿಟ್ಟು ಆ ನೀರು ನಮಗೆ ಕೊಡಿ. ಈಗ BWSSPನಲ್ಲಿ ಮೊನ್ನೆ ಅವರು MD ಅವರು ಯಾವುದೋ ಒಂದು ಕಂಪ್ನಿ ಜೊತೆ ಟೈಅಪ್ ಮಾಡಿಕೊಂಡು ಅವರೇ ವಾಲಂಟ್ರಿ ಆಗಿ ವೈಟ್ ವಾಟರ್ ಅಂತಂದ್ಬಿಟ್ಟು ಇದು ಮಾಡಿದ್ದಾರೆ. ಅದೇ ಥರನೇ ಸಿಂಗ್ಪುರ್ನಲ್ಲಿ 263 ಪ್ರಯೋಗಗಳಲ್ಲಿ ಇದಾಗ್ಬಿಟ್ಟು ಮೊದಲೇ ವೈಟ್ ವಾಟರ್ ಅಂತಂದ್ಬಿಟ್ಟು ಒಂದು 10 ವರ್ಷದಿಂದ ಮಾಡಿದ್ರು. ಅದ್ರ ಬಗ್ಗೆ ನೀವು ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಈಗ ಎಲ್ಲರಿಗೂ ನಮಸ್ಕಾರ. ಈಗ ಏನು ಜಿಗಣಿ, ಹೆಬ್ಬಗೋಡಿ, ಚಂದಾಪುರ ಇದರಲ್ಲಿ 6 MLD ಚಂದಾಪುರ ಮತ್ತು ಜಿಗಣಿ, ಹಾಗೇನೆ ಬೊಮ್ಮಸಂದ್ರ 10 MLD, ಹೆಬ್ಬಗೋಡಿ 24 MLD ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಇನ್ಪುಟ್ ಅಂದ್ರೆ ಬೋರ್ವೆಲ್ಗಳಿಂದ ಬೇರೆ ಬೇರೆ ಜಲಮೂಲಗಳಿಂದ ಎಷ್ಟು ಇನ್ಪುಟ್ ಆಗ್ತಾ ಇದೆ? ಈಗ ಇದು 2011ರ ಜನಗಣತಿ ಪ್ರಕಾರ ಇವ್ರು ಮಾಡ್ಕೊಂಡಿದ್ದಾರೆ. ಈಗ 2025 ಈ ಜನಗಣತಿ ಆಗ್ಬೇಕಾಗಿತ್ತು. ಅಟ್ಲೀಸ್ಟ್ ಅದು ಆ ಜನಗಣತಿಯ ಡಬಲ್ ಆದ್ರೂ ಮಾಡಬೇಕಾಗಿತ್ತು. ಇದುವರೆಗೂ ಅದನ್ನ ಗಣನೆ ಮಾಡ್ಕೊಂಡಿಲ್ಲ. ಹಾಗೇನೆ ಈಗಿರೋ STPಗಳು ನಮಗೆ ಇವ್ರು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರು 20 ಮನೆಗಳಿಗಿಂತ ಹೆಚ್ಚಾಗಿರೋರು STP ಮಾಡಬೇಕು ಅಂತ ಕಂಪಲ್ಸರಿ ಇದೆ. ನಮ್ಮ ಲೇಔಟ್ಗಳು ಹಾಳಾಗೋಗ್ಲಿ, ಅವು ಆಗೋದು ಒಂದು 10 ವರ್ಷನ 15 ವರ್ಷನ ಆದ್ಮೇಲೆ ಮನೆಗಳು ಬರುತ್ತೆ. ಈಗ ಅಪಾರ್ಟ್ಮೆಂಟ್ಗಳು ಇಮ್ಮಿಡಿಯೇಟ್ ಮನೆಗಳು ಚಾಲು ಆಗುತ್ತೆ. ಅಂತ ಅಪಾರ್ಟ್ಮೆಂಟ್ಗಳಿಗೆ STPಗಳು ಮಾಡ್ಕೋಬೇಕು ಕಡ್ಡಾಯ. ಈಗ ಇವರು ಚಂದಾಪುರ, ಹೆಬ್ಬಗೋಡಿ ಇವರು ನಮ್ಮ ಅರ್ಬನ್ ವಾಟರ್ ಮತ್ತೆ ಸೀವೇಜ್ ಬೋರ್ಡ್ ಅವರು ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಮುಂದಿನ 20 ವರ್ಷ ಅಥವಾ ಈಗಿನ ಸನ್ನಿವೇಶಕ್ಕೆ? ಅದನ್ನ ಉತ್ತರ ಕೊಡಿ ಮೇಡಮ್. ಸರ್, ನಾವು ಸ್ಕೀಮು 2055 ಮಾಡಿರ್ತೀವಲ್ಲ, ಅದು ಬರೀ ಪೈಪ್ಲೈನು ವೆಟ್ ವೆಲ್ಸ್ ಮಾತ್ರ ಸರ್. ಪೈಪ್ಲೈನು ವೆಟ್ ವೆಲ್ಸ್ ಮಾತ್ರ 2055 ಮಾಡ್ತೀವಿ. ಈ STP ಏನಿದೆ 15 ಇಯರ್ಸ್ ಮಾಡ್ತೀವಿ. 15 ಇಯರ್ಸ್ ಆದ್ಮೇಲೆ ಅದನ್ನ ಅಪ್ಗ್ರೇಡ್ ಮಾಡ್ಕೊಂಡು ಮಾಡ್ತೀವಿ. ಸೊ 2040ಕ್ಕೆ STP ಮಾಡ್ತೀವಿ, ಡಿಸೈನ್ ಮಾಡ್ತೀವಿ ಸರ್. ಪಂಪಿಂಗ್ ಮಿಷನರೀಸು ಕೂಡ 15 ವರ್ಷಕ್ಕೆ ಡಿಸೈನ್ ಮಾಡ್ತೀವಿ ಅಷ್ಟೇ. ಈಗಾಗಲೇ KHP ಅವರು 4 ಕಡೆ ಪಂಪಿಂಗ್ ಮಿಷನರಿ ಮಾಡಿದ್ದಾರೆ, ಒಂದು ಚಾಲ್ತಿಯಲ್ಲಿ ಇಲ್ಲ. ಇದಕ್ಕೆ ನೀವೇನು ನೆಕ್ಸ್ಟ್ ಅದನ್ನ ಮೇಂಟೆನೆನ್ಸ್ ಯಾವ ತರ ಮೇಂಟೆನೆನ್ಸ್ ಈಗ ಈ 4 STPಗಳು ಮೇಂಟೆನೆನ್ಸ್ ವರ್ಷ ಪ್ರತಿ ವರ್ಷ 6 ತಿಂಗಳು ಈ ತರ ಮೇಂಟೆನೆನ್ಸ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಈಗ ಸೂರ್ಯ ಸಿಟಿಯಲ್ಲಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಲ್ಲಿ ಈಗ ಎಲ್ಲಾ ಕಡೆನೂ STPಗಳು ಮಾಡಿದ್ದಾರೆ. ಮಿತ್ರರೇ, ನಾವೆಲ್ಲ ನೋಡಿರ್ಬೋದು, ಸಾಕಷ್ಟು ತಿಂಗಳ ವರ್ಷ ಮೇಂಟೆನೆನ್ಸ್ ಅಂತ 1000 ಕೋಟಿ ಈಗ KHPಯಲ್ಲಿ ಇದಾಗ್ತಾ ಇದೆ. ನೆಕ್ಸ್ಟ್ ನಮ್ಮ ಎಲ್ಲಿ ಮುಗಳೂರು ಹೊಳೆ ಹತ್ರ ಸರ್ಜಾಪುರ ಏತ ನೀರಾವರಿ ಅಂತ ಅಂದ್ಬಿಟ್ಟು ಮಾಡಿದ್ರು 2005-6ರಲ್ಲೇ ಅಲ್ಲ 90ರಲ್ಲೇ. ಅದನ್ನ ಪ್ಯೂರಿಫೈ ಮಾಡಬೇಕು ಅಂತ ಮಾಡಿದ್ರು. ಅದು ಇವಾಗ್ಲೂ ಇದಾಯ್ತು. ಅದಾದ್ಮೇಲೆ ಮೊನ್ನೆ ಸರ್ಜಾಪುರ ಏತ ನೀರಾವರಿ ಆಯ್ತು. ಅದನ್ನು ಇದೇ ತರ ಸರಿಯಾಗಿ ಮಾಡ್ತಾ ಇಲ್ಲ. ಮುಂದೆ ನೀವು ಅದೇ ತರ ಒಂದು ಇದಾಗ್ಬೋದಲ್ವಾ? ಇದಕ್ಕೇನು ಉತ್ತರ ಕೊಡ್ತೀರಾ ಮೇಡಮ್? ಸರ್, ನಮ್ಮ ಸ್ಕೀಮಲ್ಲಿ 5 ವರ್ಷಕ್ಕೆ ಕಾಂಟ್ರಾಕ್ಟರೇ ನಿರ್ವಹಿಸಬೇಕು ಅಂತಿದೆ ಸರ್. 5 ವರ್ಷ ನಾವು ಮಾಡ್ತೀವಿ. 5 ವರ್ಷ ಆದ್ಮೇಲೆ ನಾವು ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅವರು ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಅವ್ರು ನಮಗೆ ಮಾಡಿ ಅಂದ್ರೆ ಅವರು ದುಡ್ಡು ಕೊಟ್ಮೇಲೆ DC ವರ್ಕ್ಸ್ ಮೇಲೆ ನಾವು ಬೋರ್ಡ್ ಅವ್ರು ಮಾಡ್ತೀವಿ. ಅಂದ್ರೆ ಅಲ್ಲ ಹ್ಯಾಂಡ್ ಓವರ್ ಮಾಡ್ತೀವಿ ಸರ್. ಸರ್, ನನ್ನ ಹೆಸರು HR ಬೈರೇಶ್ ಅಂತ, ಪುರಸಭೆ ಸದಸ್ಯ ಚಂದಾಪುರ. ಮೇಡಮ್ ಅವ್ರ ಹತ್ರ ಮೊದಲೊಂದು ಸಾರಿ ಮಾತಾಡಿದ್ದೀನಿ. ಇಡೀ ಚಂದಾಪುರದ ಜನಸಂಖ್ಯೆ ನೀವು 2025ಗೆ ಇಡೀ ಚಂದಾಪುರದ್ದು ಅಂದ್ರೆ 23 ವಾರ್ಡ್ದು 35,000 ತಗೊಂಡಿದ್ದೀರಾ. ಇಲ್ಲಿರೋರನ್ನ ಕೇಳಿ ಇಡೀ ಚಂದಾಪುರದ ಪುರಸಭೆ ಜನಸಂಖ್ಯೆ ಎಷ್ಟಿದೆ ಅಂತ. ಎಷ್ಟಪ್ಪ ಇದೆ ಇಡೀ ಚಂದಾಪುರದ 23 ವಾರ್ಡ್ ಜನಸಂಖ್ಯೆ ಎಷ್ಟಪ್ಪ ಇರ್ಬೋದು? 1 ಲಕ್ಷ ಹತ್ರ ಇದೆ. ಇವರು 35,000 ಅಲ್ಲ ಇರ್ಲಿ, ಅಂದಾಜಿಗೆ 1 ಲಕ್ಷ ಇಟ್ಕೊಳ್ಳೋಣ. ಇಡೀ ಪುರಸಭೆ ಜನಸಂಖ್ಯೆ 2025ಗೆ 1 ಲಕ್ಷ ಹತ್ರ ಇದೆ. ಇವರು 35,000 ಸೆನ್ಸಸ್ ತಗೊಂಡಿದ್ದಾರೆ. 2055ಕ್ಕೆ ಖಾಲಿ 78,000 ಜನಸಂಖ್ಯೆ ತಗೊಂಡಿದ್ದಾರೆ. ಇವರು 78,000 ಜನಸಂಖ್ಯೆಗೆ ತಕ್ಕಂತೆ ಅಲ್ಲಿ 2 ಮಿಷಿನ್ ಫಿಟ್ ಮಾಡ್ತಾರಂತೆ. ಏನೋ ಸೆಟ್ರಿಗೇಟ್ ಮಾಡೋದಕ್ಕೆ. ಸಕ್ಸಸ್ ಆಗುತ್ತಾ ಇದು? ಒಂದು. ಎರಡನೇದು, ನೀವು ಜಮೀನ್ ಹ್ಯಾಂಡ್ ಓವರ್ ತಗೊಂಡಿದ್ದೀರಾ ಇವಾಗ?
ಮೇಡಮ್ ನೀವು ನೋಟಿಫಿಕೇಶನ್ ಮಾಡಿದೀರಾ, ಜಮೀನ್ ನಿಮ್ಗೆ ಹ್ಯಾಂಡ್ ಓವರ್ ತಗೊಂಡಿದ್ದೀರಾ, ಮತ್ತೆ ಹೆಂಗ್ DPR ಮಾಡಿ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರಿ? ಅಲ್ಲ ಮೇಡಮ್, ನಾನು ಹೇಳೋದು ನೀವು ಜಮೀನೇ ಹ್ಯಾಂಡ್ ಓವರ್ ತಗೊಂಡಿಲ್ಲ, ನಿಮ್ ಜಮೀನೇ ಬಂದಿಲ್ಲ ನಿಮ್ ಸುಪರ್ದಿಗೆ, ಆವಾಗ್ಲೇ ಕೆಲಸ ಮಾಡ್ತಾ ಇದ್ದೀರಾ. ಯಾವ ತರ ಮಾಡ್ತೀರಿ? ನಾಳೆ ಜಮೀನ್ ಆಗಿಲ್ಲ, ನೀವು ಮಾಡ್ಕೊಬರೋ ಕೆಲಸ ಅದು ಸಕ್ಸಸ್ ಆಗುತ್ತಾ? ಅಲ್ಲ ಮೇಡಮ್, ನಾನು ಹೇಳೋದು ನಾಳೆ ದಿನ ಅವ್ರ ಜಮೀನ್ ಲ್ಯಾಂಡ್ ಕೊಟ್ಟಿಲ್ಲ ಅನ್ಕೊಳ್ಳಿ, ನೀವು ಇವಾಗ ಎಲ್ಲ ರೋಡ್ಗಳೆಲ್ಲ ಅಗದ್ಬಿಟ್ಟು ತಗೊಂಡ್ ಬರ್ತಾ ಇದ್ದೀರಾ, ರೋಡ್ಗಳು ಹಾಳಾಗೋಯ್ತು. ಅವ್ರು ಅಕಸ್ಮಾತ್ ನಾಳೆ ಜಮೀನ್ ನಿಮ್ ಹ್ಯಾಂಡ್ ಓವರ್ ಕೊಟ್ಟಿಲ್ಲ, ನೀವು ಹ್ಯಾಂಡ್ ಓವರ್ ತಗೊಂಡ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಬೇಕಾ, ಹ್ಯಾಂಡ್ ಓವರ್ ಮುಂಚೆ ಕೆಲಸ ಸ್ಟಾರ್ಟ್ ಮಾಡ್ಬೇಕಾ? ಮೇಡಮ್ ಆಗುತ್ತಾ ಬಿಡುತ್ತಾ? ಆಗಿದ್ಯಾ ನಿಮ್ಗೆ ಹ್ಯಾಂಡ್ ಓವರ್ ಆಗಿದ್ಯಾ? ನೀವು ಲ್ಯಾಂಡ್ ಅಕ್ವೈಸೇಷನ್ ಆಗಕ್ಕಿಂತ ಮುಂಚೆ ನಿಮ್ಗೆ ಹೆಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ರಿ? ಹೆಂಗ್ ರೋಡ್ಗಳಾಗದ್ರಿ? ಯಾರು ಪರ್ಮಿಷನ್ ಕೊಟ್ರು ನಿಮ್ಗೆ? ನೋಡಿ ಯಾವ ತರ ಇದೆ ಅಂದ್ರೆ, ಲ್ಯಾಂಡ್ ಅಕ್ವಿಜೇಷನ್ ಆಗಿಲ್ಲ ಇವ್ರಿಗೆ, ಇವ್ರ ಸುಪರ್ದಿಗೆ ಹೋಗೇ ಇಲ್ಲ ಜಾಗ, ಆವಾಗ್ಲೇ ರೋಡ್ಗಳು ಅಗದ್ಬಿಟ್ಟು ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ. ಮೇಡಮ್ ನೋಡಿ ಮೇಡಮ್, ಒಂದು ಸರ್ಕಾರದ ನಿಯಮ ಏನಂದ್ರೆ, ನಿಮ್ಗೆ ಲ್ಯಾಂಡ್ ನಿಮ್ ಸುಪರ್ದಿಗೆ ಬಂದ್ಮೇಲೆ ನೀವು DPR ಮಾಡ್ಕೋಬೇಕು, DPR ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬೇಕು. ನಿಮ್ ಲ್ಯಾಂಡೇ ನಿಮ್ ಸುಪರ್ದಿಗೆ ಬಂದಿಲ್ಲ, ನೀವು ಆವಾಗ್ಲೇ ರೋಡ್ಗಳಾಗ್ಬಿಟ್ಟು ಪೈಪ್ ಹಾಕೊಂಡ್ ಬರ್ತಾ ಇದ್ದೀರಾ. ಪೈಪ್ಲೈನ್ ಮಾಡಕ್ಕೆ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಆಮೇಲೆ ಇನ್ನೊಂದೇನಂದ್ರೆ 4 ಇಂಚ್ ಪೈಪ್ ಹಾಕೋ ಬರ್ತಾ ಇದ್ದೀರಾ. ನೀವು 35,000 ಜನಸಂಖ್ಯೆ 2025 ಪ್ರಾಜೆಕ್ಟ್ ಪ್ರಕಾರ ನೀವು 35,000 ಜನಸಂಖ್ಯೆ ತಗೊಂಡಿದ್ದೀರಾ, 4 ಇಂಚ್ ಪೈಪ್ ಹಾಕೋ ಬರ್ತಾ ಇದ್ದೀರಿ. 1,00,000 ಜನ ಇದ್ದಾರೆ, ಆ 4 ಇಂಚ್ ಪೈಪ್ ಅಲ್ಲಿ ಆಗುತ್ತಾ? ನಿಮ್ಮದು ಪ್ರಾಜೆಕ್ಟ್ ಕರೆಕ್ಟ್ ಆಗಿದೆಯಾ? ಒಂದ್ ನಿಮಿಷ, ಇವಾಗ ನಾನು ಹೇಳ್ಬಿಡ್ತೀನಿ ಸರ್, ಈ 75 ಕಿಲೋಮೀಟರ್ ಅಲ್ಲಿ ನಮ್ಗೆ ಬರೀ 30% ಮಾತ್ರ 6 ಇಂಚ್ ಇರುತ್ತೆ. ಅಲ್ಲಿಂದ 900 mm ವರ್ಗೂ ಆಗುತ್ತೆ. ಅದು 900 ಅಂದ್ರೆ ಆಲ್ಮೋಸ್ಟ್ 1 ಮೀಟರ್ ಅಷ್ಟು ಆಗುತ್ತೆ. ಒಂದೊಂದು ರೋಡ್ ಅಲ್ಲಿ ನಾವು 150 ಹಾಕೊಂಡ್ ಬರ್ತೀವಿ ಅಂದ್ರೆ 3,000 ಪಾಪ್ಯುಲೇಷನ್ ಇರೋವರೆಗೂ ನಮ್ಗೆ 150 ಲೈನ್ ಸಾಕು. ಅದು ಜಾಸ್ತಿ ಆಗದಂಗೆ ನಾವು 8 ಇಂಚು 10 ಇಂಚು 12 ಇಂಚು ಜಾಸ್ತಿ ಆಗುತ್ತೆ ಸರ್. ನೀವು ಸೆನ್ಸಸ್ ತಗೊಂಡಿರೋದೇ ಹಂಗಲ್ಲ, 35,000 ತಗೊಂಡಿದ್ದೀರ, ಲಕ್ಷ ಇರೋದು 35,000 ತಗೊಂಡಾಗ ಇನ್ನು ಮಿಕ್ಕಿದ 65,000 ತಗೊಂಡಿಲ್ಲ, ನೀವು ಅದಕ್ಕೆ ತಕ್ಕಂಗೆ DPR ಮಾಡ್ಬೇಕಾಯ್ತಲ್ಲ ಅಂತ ನಮ್ಮದು ಉದ್ದೇಶ. ಸರ್ ನಾವು 2011 ಸೆನ್ಸಸ್ ಪ್ರಕಾರ 42% ಎವ್ರಿ ಡಿಕೇಡ್ ಹೈಕ್ ಮಾಡಿರ್ತೀವಿ. ಅದು ಪಾಪ್ಯುಲೇಷನ್ 42% ಶೇಕಡ 10 ವರ್ಷಕ್ಕೆ ಜಾಸ್ತಿ ಆಗತ್ತೆ ಅಂತ ತಗೊಂಡು ಮಾಡಿರ್ತೀವಿ ಸರ್. 2055 ತಗೊಂಡಿರೋದೇ 78,000 ಪಾಪ್ಯುಲೇಷನ್, ಕರೆಕ್ಟಾ? ಹೌದು ಸರ್. 2055 78,000 ತಗೊಂಡ್ರೆ 2025 ಲಕ್ಷ ಇದೆ ಇಲ್ಲಿ ಪಾಪ್ಯುಲೇಷನ್. ನೀವು 2055ಗೆ ನೀವು ಮಿಷಿನ್ ಎಲ್ಲ ಫಿಟ್ ಮಾಡಿ, ಅದು ಇವಾಗ ಪಾಪ್ಯುಲೇಷನ್ ಫಿಟ್ ಮಾಡ್ತಾ ಇದ್ದೀರಾ. 2055 ಪಾಪ್ಯುಲೇಷನ್ ಇದೆ, 2 ಮಿಷಿನ್ ಸರ್ಟಿಫಿಕೇಟ್ ಮಾಡಕ್ ಆಗುತ್ತಾ? ಆಗುತ್ತೆ ಸರ್. ಎಲ್ಲಿ ಮೇಡಮ್ ಆಗುತ್ತೆ? ನೀವು ಅದ್ರ ಪ್ರಕಾರ ತಗೊಂಡ್ಬಿಟ್ಟು ಸರ್ ಇವಾಗ ಆನೆಕಲ್ ಸ್ಕೀಮ್ ಮಾಡಿದೀವಲ್ಲ ಸರ್, 2013 ನಲ್ಲಿ ಕಮಿಷನ್ ಆಗಿದೆ 2 SCP. 2055 78,000 ಜನಸಂಖ್ಯೆ ತಗೊಂಡು ನೀವು ಆ ಪಾಪ್ಯುಲೇಷನ್ ತಕ್ಕಂಗೆ ತಗೊಂಡ್ ಮಾಡಿ. ಆ ಪಾಪ್ಯುಲೇಷನ್ ಏನಾಗಿದೆ ಅಂದ್ರೆ ಗಡಿ ಭಾಗದಲ್ಲಿ ಇದೆ, ಅದು ಅಭಿವೃದ್ಧಿ ಕಡಿಮೆ ಇದೆ. ಪ್ರತಿ ವರ್ಷ 500 ಕೋಟಿ ಇದೆ ಪ್ರಾಜೆಕ್ಟ್, 500 ಕೋಟಿ ಪ್ರಾಜೆಕ್ಟ್ ಇದೆ ಸರ್. ಈಗ ನಿಮ್ಗೆ ಆಗಿರುವಂಥದ್ದು ಟೆಂಡ್ರು ಇನ್ನೊಂದು ಮತ್ತೊಂದು ಏನಾಗಿದೆ, ಈಗ 500 ಕೋಟಿಗೆ ತಮಿಳ್ನಾಡವರು ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ. ಅದಕ್ಕೆ ನೀವು ಉತ್ತರ ಕೊಡಬೇಕಾಗಿದೆ, ಕೊಡ್ತೀರಾ? SCB ಮಾಡ್ತಾ ಇದ್ದೀರಿ, ಕೆರೆಗಳ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಓಕೆ ನಾವೆಲ್ಲ ಒಪ್ಕೊಂತೀವಿ. ನಿಮ್ಮ ಅಭಿವೃದ್ಧಿ ಕೆರೆ ಮಾಡಿರೋದನ್ನೇ ಈಗ 3 ಕೋಟಿ, ಇದಕ್ಕೆ 3 ರಿಂದ 5 ಕೋಟಿ ಆಗಿದೆ. ನಿಮ್ಮ ಕಣ್ಣು ಮುಂದೆನೇ ಇದೆ, ನೀವು ಮಾಡಿರೋ ಕಾಮಗಾರಿ ನಿಮ್ಮ ಕಣ್ಣು ಮುಂದೆನೇ ಇದೆ. ಯಾವ ರೀತಿ ನೀವು ಕಾಮಗಾರಿ ಮಾಡಿದ್ದೀರಾ ಅನ್ನೋದು ಇಲ್ಲೇ ಇದೆ. ನಿಮ್ಮ ನೀರಾವರಿ ಇಲಾಖೆಯವರೇ ಮಾಡಿರುವಂಥದ್ದು, ಯಾಕಂದ್ರೆ ಈ ಕೆರೆ ಯಾವ ರೀತಿ ಮಾಡಿದ್ರು ಅಂತ. ಈಗ ಕೋರ್ಟ್ಗೆ ನೀವು ಉತ್ತರ ಕೊಡಬೇಕಾಗಿದೆ. ಆ ಉತ್ತರಕ್ಕೆ ನೀವೇನ್ ಮಾಡಬೇಕು, ಈ ಕೆಲಸ ಮಾಡ್ತಾ ಇದ್ದೀರಾ. ಕೇವಲ 5 ವರ್ಷಕ್ಕೆ ಮಾತ್ರ, 5 ವರ್ಷಕ್ಕೆ ಮಾತ್ರ. ಆ ನಂತರ ಕೋರ್ಟ್ ಅಲ್ಲಿ ಕೇಸ್ ವಾಪಸ್ ತಗೊಂತಾರೆ, ಮತ್ತೊಂದಾಯ್ತು, ಮತ್ತೆ ಯಥಾಸ್ಥಿತಿ. ಅದೇನ್ ಹೇಳ್ತಾರೆ ನಮ್ಮಲ್ಲಿ, ತಥಾ ರಾಜ ಇನ್ನೊಂದು ಅನ್ನೋ ರೀತಿಯಲ್ಲಿ ಮತ್ತೆ ಮೇಡಮ್ ಶ್ರೀಧರ್ ಅವ್ರ ಹತ್ರ ನಾವು ಮಾತಾಡ್ತಾನೆ ಇರ್ತೀವಿ ಪ್ರತಿಯೊಂದು ವಿಚಾರದಲ್ಲೂ. ಈಗ ನಾನು ಕಂಡಂಗೆನೆ ಪುರಸಭೆಗೆ ಏನಾದ್ರು ನೀರಾವರಿ ಇಲಾಖೆ ಬಗ್ಗೆ ಕೇಳಿದ್ರೆ ನಮಗ್ ಬರಲ್ಲ ಅಂತಾರೆ, ನೀರಾವರಿ ಇಲಾಖೆಯವ್ರಿಗೆ ಕೇಳಿದ್ರೆ ನಮಗ್ ಬರಲ್ಲ, ಜಿಲ್ಲಾ ಪಂಚಾಯತಿಗೆ ಹೋಗು ಅಂತಾರೆ.
ಅಂದ್ರೆ ಅಭಿವೃದ್ಧಿ ಅನ್ನೋದು ಕೆರೆಗಳ ವಿಚಾರಕ್ಕೆ ಯಾರು ಮುಂದೆ ಬರೋದಿಲ್ಲ, ಯಾವುದೇ ಇಲಾಖೆಗಳು ಮುಂದೆ ಬರೋದಿಲ್ಲ. ಯಾಕಂದ್ರೆ ಇಷ್ಟು ಜನ ನಾವು ಇವತ್ತು ಬಂದಿದೀವಿ ಅಂದ್ರೆ ಸ್ಥಳೀಯವಾಗಿ ಇನ್ನೂ ರೈತರು ಇದೀವಿ, ನಾವು ಕೆಲಸ ಮಾಡ್ತಾ ಇದೀವಿ ಅಂತ. ಅದಕ್ಕೆ ನೀವು ಯಾವುದೇ ರೀತಿಯ ಸಹಕಾರ ಆಗ್ಲಿ ನೀರಾವರಿ ಇಲಾಖೆ ಕೊಡ್ತಾ ಇಲ್ಲ. ಅದಕ್ಕೆ ಬೇಕಾಗಿರೋ ಅನುದಾನಗಳು ಬಳಕೆ ಆಗ್ತಾ ಇಲ್ಲ. ಇಲ್ಲಿ ಬಳಕೆ ಆಗ್ತಾ ಇದೆಯಾ? ಪ್ರಾಮಾಣಿಕವಾಗಿ ಬಳಕೆ ಆಗ್ತಾ ಇದೆಯಾ? ಹೋಗ್ಲಿ, ದೂರದೃಷ್ಟಿ ಇದೆಯಾ ನಿಮಗೆ? ಇದೆಯಾ? ಇದ್ರೆ ಸರಿ ಮಾಡ್ಕೊಳ್ಳಿ. ಈಗ ಇಷ್ಟು ಜನ ನಿಮ್ಗೆ ನಾವ್ ಯಾಕಂದ್ರೆ ವಿಚಾರಗಳು ತಿಳಿಸಿದ್ದಾರೆ. 20 ವರ್ಷದಿಂದ ಇಂಡಸ್ಟ್ರಿಗಳು ಏನಾಗಿದೆ, ರೈತರು ಏನಾಗಿದ್ದಾರೆ, ಇಲ್ಲಿ ಮುಂಚೆ ಹೆಂಗಿತ್ತು ಕೆರೆಗಳು, ಭತ್ತ ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು, ಈಗ ಬೆಳೀತಾ ಇದಾರೆ, ಇಲ್ಲಿ ಬೆಳೀತಾ ಇದಾರ? ನೀವು ನೋಡಿದಂಗೆ ಈ ಜಾಗ ಎಲ್ಲ ಭತ್ತ ಬೆಳೀತಾ ಇದ್ದಂಥದ್ದು ಈಗಿದೆಯಾ? ಸರಿ ಮಾಡಕ್ ಆಗ್ತದ? ಏನ್ ಮಾಡ್ಬೇಕು? ನೀವು ಯೋಚನೆ ಮಾಡಿ. ಈಗ ಏನ್ ಮಾಡ್ತೀರಾ ಇದ್ರ ಹಂಗಾದ್ರೆ? ಈಗ ಕೆರೆಗಳನ್ನ ನೀವು ಯಾವ ರೀತಿಯಲ್ಲಿ ಸರಿ ಮಾಡ್ತೀರಾ? ನೀವು ಈಗ ನೀವು ಕೆರೆ ನೀವು ಮಾಡಕ್ ಬರಲ್ಲ, ಮೈನ್ ಇರಿಗೇಷನ್ ನೀವು ಅಂತೀರಾ, ಒಬ್ಬರು STP ಅಂತೀರಾ. ನೀವು ಯಾವ್ದನ್ನ ಸರಿ ಮಾಡ್ತೀರಾ? ಈಗ ಬೈಕಲ್ಲಿ ಬಂದಂಗಿದ್ರು, ನೀವೇನ್ ಮಾಡ್ತಾ ಇದ್ದೀರ ಅಂದ್ರೆ ನೀವೇನೋ ಒಂದು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀರಾ, ಆ ವಿಚಾರ ತಿಳಿಸ್ಬೇಕಂತ ಬಂದಿದ್ದೀರಾ. ಇಲ್ಲಿ ಸಮಸ್ಯೆನ ಸರಿ ಮಾಡಬೇಕಾಗಿರುವಂತದ್ದು ಯಾರು? ಹಂಗಾದ್ರೆ ಯಾರು ಮಾಡಬೇಕು? ಯಾರೋ ಬೇಕೀಗ ಸಮಸ್ಯೆ ಯಾರು ಸರಿ ಮಾಡ್ತಾರೆ? ಈಗ ಸರ್ಕಾರ ಮಟ್ಟದಲ್ಲಿ ಚೀಫ್ ಸೆಕ್ರೆಟರಿ ಮೀಟಿಂಗ್ ಆಗಿದೆ, ಮೀಟಿಂಗ್ ಆಗಿ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಕಾಪಿನೂ ಇವರು ಕೊಟ್ಟಿದ್ದೀನಿ ಸರ್. ಈಗ ಚಿನ್ನಪ್ಪ ಅವರು ಅದೇ ಹೇಳಿದ್ರು, ಯಾವ ರೀತಿಯಲ್ಲಿ ಸುಳ್ಳು ಮಾಹಿತಿ ಕೊಟ್ರು ಅಂತ. ಕೆರೆಗಳು ಕಲುಷಿತ ಆಗೋದಿಕ್ಕೆ ಕಾರಣ ಕಾರ್ಖಾನೆಗಳಲ್ಲ, ಬೇರೆ ರೀತಿಯಲ್ಲಿ ಇನ್ನೊಬ್ಬರ ಮೇಲೆ ನೀವು ಈ ರೀತಿಯಾಗಿ ಸಬು ಬೀಳೋಂಗಿದೆ. ಈ ತರ ಕಾರ್ಯಕ್ರಮ ದಯವಿಟ್ಟು ಮಾಡಬೇಡಿ. ಮಾಡಂಗಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡಿ, ಜನರು ಸಲಹೆ ತಗೊಳ್ಳಿ. ಅವ್ರು ಕೊಟ್ಟಿದ್ದಾರೆ, ಈಗ ಹಲವಾರು ಸಲಹೆಗಳು ಕೊಟ್ಟಿದ್ದಾರೆ. ನಾವು ಏನ್ ಮಾಡಬಹುದು, ಹೇಗೆ ಸರಿಪಡಿಸಬಹುದು. ಈಗ ಯಾವ್ದೋ ತಮಿಳ್ನಾಡು ಕೇಸ್ ಹಾಕಿದೆ, ಒಳ್ಳೆ ಕೆಲಸ ಅದು. ಯಾಕಂದ್ರೆ ಅವ್ರಿಗೆ ಇಚ್ಛಾಶಕ್ತಿ ಇದೆ, ಅವ್ರಿಗೆ ರಾಜ್ಯದ ಬಗ್ಗೆ, ಅವ್ರ ಭಾಷೆಯ ಬಗ್ಗೆ ಅವ್ರಿಗಿದೆ, ನಮ್ಮಲ್ಲೂ ಇದೆ. ಯಾಕಂದ್ರೆ ನೀವು ನಮ್ಮ ಕೆಲಸ ಮಾಡುವಂತ ಅಧಿಕಾರಿಗಳು, ನಮ್ಮ ಕೆರೆಗಳನ್ನ, ನಮ್ಮ ಜಾಗಗಳನ್ನ, ನಮ್ಮ ಪರಿಸರವನ್ನ ಉಳಿಸುವಂತ ಕೆಲಸ ಮಾಡಿ ನೀವು. ಯಾಕಂದ್ರೆ ಈಗ ಒಂದು ರೀತಿಯಲ್ಲಿ ಬರ್ತಾ ಇದ್ದೀರಾ, ಯಾವುದೇ ಪುರಸಭೆಗೂ ನಿಮಗೆ ಅಟ್ಯಾಚ್ಮೆಂಟ್ ಇಲ್ಲ. ಯಾವ್ದಾದ್ರು ಮೀಟಿಂಗ್ಗಳಲ್ಲಿ ನಿಮ್ಮನ್ನ ಕರೆದಿದ್ದಾರಾ? ಹೋಗಿದ್ದೆ. ಯಾವುದಕ್ಕೆ? ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ. ಇನ್ನು ಮುಂದೆ ಪ್ರತಿ ಮೀಟಿಂಗ್ ಅಲ್ಲೂ ನೀವು ಭಾಗವಹಿಸಿ ನಿಮ್ಮ ಸಮಸ್ಯೆಗಳು ನಮಗೆ ಚಂದಾಪುರ ಪುರಸಭೆ ಆಗಿರ್ಬೋದು, ನಗರಸಭೆಗಳಲ್ಲಿ ಅದು ಅಷ್ಟೇ. ಆಮೇಲೆ ನಗರಾಭಿವೃದ್ಧಿ ಇಲಾಖೆ ಅವರನ್ನು ಜೊತೆಗೆ ತಗೊಳ್ಳಿ. ಯಾಕಂದ್ರೆ ನೀವು ಯಾವುದೇ ಮೀಟಿಂಗ್ ಅಲ್ಲಿ ಅವ್ರು ಸೇರಿಸುವುದಿಲ್ಲ. ನೀವು ಬರೀ ನೀವು 4-5 ಜನ ನಿಮ್ಮ ಮೆಂಬರ್ಗಳು, ನೀವು ಸಿಬ್ಬಂದಿ ಮಾತ್ರ ಚರ್ಚೆ ಮಾಡ್ತೀರಾ. ಸಂಬಂಧಪಟ್ಟ ಕೆರೆಗೆ ಸಂಬಂಧಪಟ್ಟಿರುವಂತದ್ದು, ಬಿಲ್ಡಿಂಗ್ ಸಂಬಂಧಪಟ್ಟಿರುವಂತದ್ದು, BMRDಗೆ DC ಕನ್ವರ್ಷನ್ಗಳಿಗಾಗಿರೋದಕ್ಕೆ ಅವರು ಜೊತೆಗೆ ಸೇರಿಸ್ಕೊಳ್ತು ನೀವು ಮೀಟಿಂಗ್ ಮಾಡಿ. ಸರ್, ಈ ಪ್ರಶ್ನೆ ಸೋಮಶೇಖರ್ ಅವರಿಗೆ, ಯು ಆರ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ರೈಟ್ ಸರ್? ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈ KEDB ಬೋರ್ಡ್ ಅಲ್ಲಿ ನಿಮ್ಮ ಚೇರ್ಮನ್ ರೆಪ್ರೆಸೆಂಟ್ ಮಾಡ್ತಾ ಇದ್ರ ಇಲ್ಲ ಸರ್? ಮಾಡ್ತಾರಲ್ವಾ? ಇಷ್ಟು ಪೊಲ್ಯೂಷನ್ ಆಗಿದೆ. ಇದು ಚಂಪಕಧಾಮ ನದಿ, ಇದು ನಮ್ಮ ಇದರಿಂದ ಹುಟ್ಟುತ್ತೆ, ಮತ್ತೆ ದಕ್ಷಿಣ ಪಿನಾಕಿ ನದಿಗೆ ಜಾಯಿನ್ ಆಗುತ್ತೆ. ಈ ಇಂಡಸ್ಟ್ರಿಯಲ್ ಬರೋ ಎಫ್ಲುಯೆಂಟ್ ಇಲ್ಲಿ ಬರ್ತಾ ಇದೆ. ಇದೆಲ್ಲ ಇರಬೇಕಾದ್ರೆ ಮತ್ತೆ 2500 ಎಕರೆಗೆ ಅವರು ಅದೇ ಇದರಲ್ಲಿ ನಿಮ್ಮ ಚೇರ್ಮನ್ ಬಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ರೆಪ್ರೆಸೆಂಟ್ ಮಾಡ್ತಾರೆ. ಅವರು ಈ ಸಪೋಸ್ ಟು ಬಿ ಎ ನ್ಯೂಟ್ರಲ್ ಪರ್ಸನ್. ಈ ಹ್ಯಾಸ್ ಟು ರೈಸ್ ಆಲ್ ದ ಕನ್ಸರ್ನ್ಸ್. ಅವ್ರೇನು ಮಾಡಿದ್ದಾರೆ ಹೇಳಿ? ಏನು ಮಾಡಿದ್ದಾರೆ? ಅಪ್ರೂವಲ್ ಕೊಟ್ಟಿದ್ದಾರೆ. ಅಪ್ರೂವಲ್ ಕೊಟ್ಟಿದ್ದಾರೆ ಸರ್. ನನ್ನ ಹತ್ರ RTL ತರಿಸಿದ ಅಪ್ಲಿಕೇಶನ್, ಲೇಟೆಸ್ಟ್ ಬೋರ್ಡ್ ಮೀಟಿಂಗ್ ಅಪ್ಲಿಕೇಶನ್ ಇದೆ, ಮಿನಿಟ್ಸ್ ಆಫ್ ಮೀಟಿಂಗ್ ಇದೆ. ಅವರು ನಮ್ಗೇನು ಗೊತ್ತಾ ಸರ್? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, NGT ಇವ್ರದ್ದು ಕೆಲಸ ಏನು? ಈ ತರ ಅವರೆಲ್ಲ ಏನು ಮಾಡ್ತಾರೆ, ಅದಕ್ಕೆ ರಕ್ಷಣೆ ಕೊಡೋದು ಅವ್ರ ಕೆಲಸ. ನೀವು ಮಾಡ್ತಾ ಇರೋದೇನು? ಶಾಮಿಲ್ ಆಗೋದಕ್ಕೆ ನೀವು ಬೋರ್ಡ್ ಅಲ್ಲಿ ಕುತ್ಕೊಳ್ಳೋದು. ವಿ ಆರ್ ಪೇಯಿಂಗ್ ಫಾರ್ ಯು, ವಿ ಆರ್ ಪೇಯಿಂಗ್ ಫಾರ್ ಅವರ್ ಟ್ಯಾಕ್ಸಸ್. ಹೌ ಕಮ್ ಯು ಕೆನಾಟ್ ಬಿ ನ್ಯೂಟ್ರಲ್? ಮಾತಾಡಿ ಸರ್, ದಯವಿಟ್ಟು ಮಾತಾಡಿ. ಇವಾಗ KEDB ಇಂದ ಲ್ಯಾಂಡ್ ಅಕ್ವಿಷನ್ ಬಗ್ಗೆ ನಮಗೆ ಯಾವುದೇ ಕರ್ನಾಟಕ ರಾಜ್ಯ ಮಾಲಿನ್ಯದಿಂದ ಯಾವುದೇ ಪ್ರಪೋಸಲ್ ಬಂದಿಲ್ಲ. ಅದು ಪಬ್ಲಿಕ್ ಹಿಯರಿಂಗ್ ಆಗಬೇಕು. ಯಾವುದೇ ಒಂದು ಕೈಗಾರಿಕಾ ಪ್ರದೇಶವನ್ನ ಸ್ಥಾಪನೆ ಮಾಡಬೇಕಂದ್ರೆ ಪಬ್ಲಿಕ್ ಹಿಯರಿಂಗ್ ಅಂತ ಮಾಡ್ತಾರೆ. ಅದು DC ಅವರ ಅಧ್ಯಕ್ಷತೆಯಲ್ಲಿ ನಡಿಬೇಕದು. ಅದು ಯಾವುದು ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಅಪ್ರೂವಲ್ ಆಗಲಿ ಅಥವಾ DC ಅವರ ಅಧ್ಯಕ್ಷತೆ ಪಬ್ಲಿಕ್ ಹಿಯರಿಂಗ್ ಯಾವುದೇ ನೋಟಿಫಿಕೇಶನ್ ಯಾವುದೂ ಆಗಿಲ್ಲ. ಹಾಗಾದ್ರೆ ಇದು ಅವರ KEDB ಇಂಟರ್ನಲ್ ಮ್ಯಾಟರ್. ಅದು
ಲ್ಯಾಂಡನ್ನು ನೋಟಿಫಿಕೇಶನ್ ಮಾಡ್ಕೊಂಡು ಅವರ ಇದಕ್ಕೆ ಇದು ಮಾಡುವಂಥದ್ದು. ಅಬ್ಜೆಕ್ಟ್ ಮಾಡಬೇಕಾಗಿತ್ತು. ಪ್ರೊಸೀಡಿಂಗ್ಸ್ ಎಲ್ಲ ಅದಿಲ್ವೇ ಇಲ್ಲ. ನೀವು ಶಾಮೀಲಾಗಿದ್ದೀರಾ ಅದರಲ್ಲಿ, ನಿಮ್ಮ ಡಿಪಾರ್ಟ್ಮೆಂಟ್ ಶಾಮೀಲಾಗಿದೆ. You are the independent body. You are supposed to oppose. If something is going in a society, you are supposed to oppose. But how you can be mute? ಸರ್ ಮೇಲೆ ಇರೋದು ಹೊರ ಕಾಯ್ಲಿಕ್ಕೆ ಸರ್, ಒಳಗೆ ಮೇಲಿಕ್ಕಲ್ಲ, ಒಳಗೆ ಕಾಯ್ಬೇಕಾಗಿದೆ. ಏನಂತ ಪ್ರೊಸೀಡಿಂಗ್ ಆಗಿದೆ? ಏನಂತ ಏನು ಮೀಟಿಂಗ್ ಆಗಿದೆ? KLDB 388 ಮತ್ತು 394 ಮೀಟಿಂಗ್ ಅಲ್ಲಿ ಗೌರವಾನ್ವಿತ ಅಧ್ಯಕ್ಷರು KSPCB ಅಧ್ಯಕ್ಷ ಚೇರ್ಮನ್ರು ಆ ಮೀಟಿಂಗ್ ಅಲ್ಲಿ ಇದ್ದಾರೆ. ಅವ್ರು ಅದನ್ನ ಅಪೋಸ್ ಮಾಡಬೇಕಾಗಿತ್ತು, ಅಥವಾ ಇಲ್ಲ ನಮ್ಗೆ ಇದಕ್ಕೆ ಕನ್ಸೆಂಟ್ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಅವರು ಹೋಗಿ ಅದನ್ನಲ್ಲಿ ಕುತ್ಕೊಂಡು ಅವ್ರ ಇಂಪ್ಲಿಕೇಶನ್ಸ್ ಎಲ್ಲ ಗೊತ್ತಿದ್ರು ಅವ್ರು ಹೋಗಿ ಅದನ್ನ ಕನ್ಸೆಂಟ್ ಕೊಟ್ಟು ಬಂದಿದ್ದಾರೆ. ಅಲ್ಲಿ ಅವ್ರದ್ದು ಡಿಸೆಂಟ್ ನೋಟು ಇಲ್ಲ ಅದನ್ನಲ್ಲಿ. ಅಂದ್ರೆ ಏನ್ ಸರ್ ಅದಕ್ಕೆ ಅರ್ಥ? ನೀವು ಚೇರ್ಮನ್ರಿಗೆ ಅಧಿಕಾರಿ ವೃಂದ ತಿಳಿಸಿರ್ಲಿಲ್ವಾ? ಯಾಕೆಂದ್ರೆ ಅವರು ಇದು ಅಧಿಕಾರಿ ಅಲ್ಲ, ಅವ್ರು ಅಪಾಯಿಂಟೆಡ್ ಇದು ರೆಪ್ರೆಸೆಂಟೇಟಿವ್ ಬಾಡಿ. ಎಲೆಕ್ಷನ್ ಗೆದ್ದು ಅವ್ರನ್ನ ನಾಮಿನೇಟ್ ಮಾಡಿರೋದು. ಅಲ್ಲಿಗೆ ಅವ್ರಿಗೆ ನೀವು ಇನ್ಫಾರ್ಮೇಶನ್ ಕೊಟ್ಟಿಲ್ವಾ, ಅಥವಾ ಅವ್ರಿಗೆ ಗೊತ್ತಿದ್ದೋ ಥರ ಮಾಡಿದ್ರೆ ನೀವು ಹೇಳಿ. ಎಲ್ಲರೂ ಸೇರ್ಕೊಂಡು ಒಳ್ಳೇದು ಮಾಡೋದು ಬಿಟ್ಬಿಟ್ಟು ಈ ಥರ ಈಗ ಅದು ನೀರು ಸರ್ ಬ್ಲೂ ಕಲರಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಅದು ಕೊಚ್ಚೆ ಕಲರಲ್ಲಿ ಮಾಡ್ತಾ ಇದ್ದಾರೆ ರೆಪ್ರೆಸೆಂಟೇಷನ್ನು. ನಮ್ಮ ಕೆರೆ ಯಾರಾದರೂ ಬ್ಲೂ ಕಲರಲ್ಲಿ ನೋಡ್ಸಲ್ಲ ಸರ್, ಕೊಚ್ಚೆ ಕಲರಲ್ಲಿ ಮಾಡಬೇಕು ಅದನ್ನ ರೆಪ್ರೆಸೆಂಟೇಷನ್ನು. ಹಿಂಗಿರ್ಬೇಕಾದ್ರೆ ನೀವು ಹೋಗಿ ಹಿಂಗೆ ಅಲ್ಲಿ ನಿಮ್ಮ ಮೀಟಿಂಗಲ್ಲಿ ಅಸೆಂಟ್ ಕೊಟ್ಟರೆ ನಿಮ್ಮ ಡಿಪಾರ್ಟ್ಮೆಂಟಿಂದ ಈಗ ದೊಡ್ಡವರು ಕೊಟ್ಟರು ನಾನು ಹೆಂಗೆ ಅಂದ್ರೆ ಈಸ್ ರೆಪ್ರೆಸೆಂಟೇಟಿವ್ ಅಲ್ಲ ಸರ್, ದೊಡ್ಡವರು ಚಿಕ್ಕವರಿಲ್ಲ, ಇಟ್ಸ್ ಡಿಪಾರ್ಟ್ಮೆಂಟ್ ಮಿಸ್ಆಪ್ ಅದು. ಈ ವಿಚಾರ ದಯವಿಟ್ಟು ನೋಟ್ ಮಾಡ್ಕೊಂಡು ಸರ್, ದಯವಿಟ್ಟು ನೋಟ್ ಮಾಡ್ಕೊಂಡು ಇದು ಸರ್ ನಮ್ಮ ಡಿಮ್ಯಾಂಡ್ ಇಷ್ಟೇ. ಪೊಲ್ಯೂಷನ್ ಕಂಟ್ರೋಲ್ ಬಂದ್ರೆ ರೆಪ್ರೆಸೆಂಟೇಟಿವ್ ಬಂದಿದ್ರಲ್ಲ, ಯು ಆರ್ ಸಪೋಸ್ ಟು ಕಮ್ಯುನಿಕೇಟ್ ಟು ದೆಮ್. ಮಾಡ್ತೀವಿ ಸರ್. ನಮ್ಮ ರಿಕ್ವೆಸ್ಟ್ ಇಷ್ಟೇ, ನೀವು ಹೋಗಿ ಸರ್, ನಮ್ಮ ರಿಕ್ವೆಸ್ಟ್ ಇಷ್ಟೇ, ನೀವು ಹೋಗಿ ದಯವಿಟ್ಟು ಚೇರ್ಮನ್ರಿಗೆ ವಿಷಯ ಮುಟ್ಟಿಸಿ ನಿಮ್ಮ ನೋಟ್ ಆಫ್ ಡಿಸೆಂಟ್ನ KIDBಗೆ ಆ ಮೀಟಿಂಗ್ ಅಲ್ಲಿ ಆಡ್ ಮಾಡಿಸಿ, ನೋಟ್ ಆಫ್ ಡಿಸೆಂಟ್ನ ಆಡ್ ಮಾಡಿಸ್ಬೇಕು ಸರ್. ಓಕೆ. ಇವಾಗ ಇಲ್ಲಿಂದ ಇಲ್ಲ ಒಂದ್ ನಿಮಿಷ, ಇವಾಗ ನೀವ್ ಹೇಳಿದ್ರಲ್ಲ ಲೆಟರ್ ಕೊಡ್ತೀನಿ ಅನ್ಬಿಟ್ಟು, ನಾವ್ ಅದನ್ನ ಫಾಲೋ ಅಪ್ ಮಾಡ್ತೀವಿ. ನೀವ್ ಯಾವಾಗ ಆಗ್ತೀರಾ ಟೈಮ್ ಲೈನ್ ಹೇಳಿ, ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ. ನಾನೇ ಬಂದ್ಬೇಕಾರೆ ಇಲ್ಲಿ ಯಾರಿದ್ದೀರಾ ನಾವು ಜವಾಬ್ದಾರಿ ತಗೊಂಡಿರೋದು ಬಂದು ಫಾಲೋ ಅಪ್ ಮಾಡ್ತೀವಿ. ನಾಳೆ ಆಗುತ್ತೆ ಲೆಟರ್ ಹಾಕೋದಕ್ಕೆ ನಿಮ್ ಕೈಯಲ್ಲಿ. ವರ್ಕಿಂಗ್ ಡೇ ಮಂಡೇ ಇದೆಯಲ್ಲ, ನಿಮ್ ಕಡೆಯಿಂದ ಲೆಟರ್ ಕಳ್ಸಿವಾಗ ಅವ್ರು ಏನ್ ಹೇಳಿದ್ರು ಮಂಡಳಿ ಅಶ್ವಿನ್ಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲ, ಅವ್ರಿಗೆ ಅಪ್ಡೇಟ್ ಮಾಡಿ ನಾವೇ ಬರ್ತೀವಿ. ಸೋಮವಾರ ಅಷ್ಟೊತ್ತು ಲೆಟರ್ ಹಾಕಾಗುತ್ತೆ ನಿಮ್ ಕೈಯಲ್ಲಿ. ನಮ್ಗೆ ಆಶ್ವಾಸನೆ ಬೇಕಷ್ಟೇ. ಇವಾಗ ಲೆಟ್ರು ಒಂದು ವಾರ ಟೈಮ್ ಕೊಡಿ. ವಾರ ಏನಕ್ಕೆ ಬೇಕು? ವಾರ ಏನಕ್ಕೆ ಬೇಕು? ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಮಂಡೆಯಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಕ್ವಶನ್ಸ್ ಬರುತ್ತೆ ಸೆಷನ್ಗೆ, ಕೆಲವೆಲ್ಲ ಡ್ಯೂಟಿ ಎಲ್ಲ ಆಗ್ತಾರೆ. ಸೆಷನ್ ಇರೋದ್ರಿಂದ ನಾನು ಕೇಳ್ತಾ ಇರೋದು. ನಾನು ಆಫೀಸಲ್ಲಿ ಕೂತ್ಕೊಂಡ್ರೆ ತಾನೇ ಮಾಡಕ್ಕೆ. ಇವಾಗ ಒಂದು ಆಫೀಸಲ್ಲಿ ಕೆಲಸ ಮಾಡಕ್ಕೆ ಎಷ್ಟು ಜನ ಇರ್ತಾರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ? ಕೆಲಸಗಳು ಮಾಡಕ್ಕಿದ್ದಾರೆ. ಒಂದು ಲೆಟರ್ ಫಾರ್ಮ್ ಮಾಡಿ ಅದನ್ನ ನಾವು ಇರಿ ಒಂದ್ ನಿಮಿಷ, ಇಲ್ಲಿ ವಾಸ್ತವಾಂಶ ಏನಿದೆ ಅಂತ ಹೇಳಿದೀವಲ್ಲ, ಒಂದ್ ಲೆಟರ್ ಫಾರ್ಮ್ ಮಾಡಿ ಡ್ರಾಫ್ಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಒಬ್ಬ ಮನುಷ್ಯನಿಗೆ 1 ಅವರ್ ಆಗುತ್ತೆ. ಒಂದ್ ವಾರ ಬೇಕಾ? ಇಲ್ಲ, ಅದು ಏನಂತ ನಾವಲ್ಲ ಆಫೀಸಲ್ಲಿ ಸೆಷನ್ ಡ್ಯೂಟಿಗಳ ಬೆಳಗಾಮಲ್ಲಿ ಇದಾಗಿದೆ. ಕೆಲವೆಲ್ಲ ನಮ್ದು ಇವಾಗಲೇ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೆಷನ್ ಪಡಕ್ ಸೆಷನ್ ನಡೀದೆ ಸರ್. ನಿಮ್ ಕಡೆಯಿಂದ ಲೆಟರ್ ಹಾಕೋದಕ್ಕೆ ಆಗುತ್ತಾ ಅಂತ? 3 ದಿನದಲ್ಲಿ ಮಾಡ್ಕೊಡ್ತೀನಿ. 3 ದಿನದಲ್ಲಿ ಆಗಲ್ಲ ಸರ್. ಸೋಮವಾರ ಅಷ್ಟೊತ್ತು ಲೆಟರ್ ಮಾಡಿ ಇಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್, ಇಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ ಮೇಜರ್ ಆಗಿದೆ. ಸಿಂಗುಲರ್ ಇಶ್ಯೂ ನಾನು ಮಾತಾಡ್ತಾ ಇಲ್ಲ. ನಾನು ವೈಯಕ್ತಿಕ ಆದ್ರೆ ಒಂದ್ ವಾರ ನಾವು ಟೈಮ್ ಒಪ್ಕೊಂತೀವಿ. ಒಂದಿನ ಮಾಡ್ತೀನಿ. ಸಮಾಜ ದೃಷ್ಟಿಯಿಂದ ಮಾಡ್ತಾ ಇರೋದ್ರಿಂದ ಇಲ್ಲಿ ಆಲ್ರೆಡಿ ಬೇಜಾನ್ ಇಶ್ಯೂ ನಡೀತಾ ಇದೆ. ನಿಮ್ವರೆಗೂ ನಾವು ಬಂದಿಲ್ಲ, ಬಂದೇ ಬರ್ತದೆ. ನೆಕ್ಸ್ಟ್ ಆಗೋದಕ್ಕೆ ಲೀಗಲಿ ಹೋಗ್ತಾ ಇದೀವಿ. ಏನೇನ್ ಮಾಡ್ಬೇಕೋ ಮಾಡ್ತೀವಿ. ನಮಗ್ ಸೋಮವಾರ ನೀವು ಕೊಟ್ಟಿರೋ ಆಶ್ವಾಸನೆ ಲೆಟರ್ ಬರ್ಬೇಕಷ್ಟೇ. ದಯಮಾಡಿ ಈಗ ಇಲ್ಲಿ ಕಾರ್ಯಕ್ರಮಕ್ಕೆ ಬಹಳ ಜನ ಅಧಿಕಾರಿಗಳು ಬಂದಿದ್ದಾರೆ, ರೈತರು ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮದ ಹಿನ್ನೆಲೆ ಬಹಳ ಚೆನ್ನಾಗಿ ಹೋಗ್ತಾ ಇದೆ. ಆದ್ರೆ ನಾವು ಕೇಳ್ತಕ್ಕಂತ ಎಲ್ರಿಗೂ ಕೇಳಬೇಕು ಅಂತ ಆಸಕ್ತಿ ಇದೆ. ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ದಿಕ್ಕು ಕೂಡ ಬೇರೆ ಹೋಗ್ತಾ ಇದೆ. ಆಮೇಲೆ ನಾವು ಈಗ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಸೆಕ್ಷನ್ ಆಫೀಸರ್ಸ್, ಅದಕ್ಕೆ ರೀತಿ ನಿಯಮಗಳು ಇರ್ತದೆ. ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಆಗ್ಲೇನೆ ಹೇಳ್ದಂಗೆ ಇವರು ಇಷ್ಟು ದಿನ ಏನಾಯ್ತೋ ಗೊತ್ತಿಲ್ಲ, ಇನ್ನು ಮುಂದೆ ವರದಿಯನ್ನು ನೀವು ಅವ್ರು ಕೊಡ್ತಕ್ಕಂಥದ್ದು ಕೆಲಸ ಆಗ್ತದೆ. ಹಾಗಾಗಿ ಯಾರು ಕೂಡ ಅನ್ಯತೆ ಭಾವಿಸ್ತೀರಾ, ಇಲ್ಲೆಲ್ಲ ಹಿರಿಯರಿದ್ದಾರೆ. ಒಂದು ಕ್ವಶನ್ ಅನ್ನ ಒಬ್ರು ಕೇಳಿದಾಗ ಅದಕ್ಕೆ ಅವ್ರಿಗೆ ಈಗ ಅರ್ಥ ಆಗಿದೆ, ಮತ್ತೆ ಮೇಡಮ್ ಅವ್ರಿಗೆ ಅರ್ಥ ಆಗಿದೆ. ಹಂಗಾಗಿ ನಮ್ಮಗಳಲ್ಲೇ ಗೊಂದಲ ಮಾಡಿಕೊಂಡು ವೇದಿಕೆ ಹತ್ರ ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಬೇಡ ಅಂತ ನನ್ನ ಮನವಿ. ಆಮೇಲೆ ಎಲ್ಲರೂ ಕೂಡ ಒಂದ್ ಕಡೆ ಕುಳಿತುಕೊಳ್ಳಿ. ಆಮೇಲೆ ಮಾತಾಡ್ತಾ ಇದ್ರೆ ಕಾರ್ಯಕ್ರಮದ ಸ್ವರೂಪ ಬೇರೆ ಕಡೆ ಹೋಗ್ತದೆ. ಜಸ್ಟ್ ಫಾರ್ ಇವ್ರು ಏನಂದ್ರೆ ಪೋಸ್ಟ್ ಮ್ಯಾನ್ಗಳು,
ಇವತ್ತು ವೇದಿಕೆ ಮೇಲೆ ಬಂದಿರತಕ್ಕಂಥ ಅಧಿಕಾರಿಗಳು ಯಾರಪ್ಪ ಅಂದ್ರೆ ಪೋಸ್ಟ್ ಮ್ಯಾನ್ಗಳು. ಆ ಪೋಸ್ಟ್ ಮ್ಯಾನ್ಗಳ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನಾವು ಕೊಡೋದನ್ನ ತಗೊಂಡಾಗ ಅವ್ರು ಮೇಲ್ಕ್ ಹಾಕೋದು. ಅದಕ್ಕೆ ಅವ್ರಿಗೆ ಬದ್ಧತೆ ಇದ್ರೆ, ಸಾಮಾಜಿಕ ಬದ್ಧತೆ ಇದ್ರೆ ಇಂದಿನ ಎಲ್ಲ ವಸ್ತುಸ್ಥಿತಿಯನ್ನ ಅವ್ರು ಕೊಡ್ಲಿಕ್ಕೆ ಅವ್ರು ಕಾರಣಕರ್ತರಾಗ್ತಾರೆ. ನಾವ್ ಇಲ್ಲೇ ಕೊಟ್ಬಿಡಿ, ಇಲ್ಲೇ ಮಾಡಿ ಅಂತ ಹೇಳಿದ್ರೆ ನಾವು ಕೂಡ ಎಲ್ಲ ಒಂದ್ ಕಡೆ ಸಮಯನೂ ವೇಸ್ಟು, ಅವ್ರಿಗೂ ಸಮಯ ವೇಸ್ಟ್. ಯಾರು ಅನ್ಯತಾ ಭಾವಿಸ್ಬೇಡಿ, ಯಾಕಂದ್ರೆ ಜಸ್ಟ್ ಪೋಸ್ಟ್ ಮ್ಯಾನ್ಸ್ ಅವ್ರೆ. ಹಾಗಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಚಿನ್ನಪ್ಪಣ್ಣ, ನಾನು ಎದೆ ಮುಟ್ಟಿ ಹೇಳ್ತಾ ಇದ್ದೀನಿ ಆಯ್ತಾ. ಪೋಸ್ಟ್ ಮ್ಯಾನ್ ಕೆಲಸ ಏನು ಅಂದ್ರೆ ನಮ್ಮ ಏನೇನು ಬೇಡಿಕೆಗಳಿವೆ ಅದನ್ನ ಎತ್ಕೊಂಡೋಗಿ ತಲುಪೋ ಕೆಲಸ ಅವ್ರು ಮಾಡ್ಬೇಕು. ನಮಗೂ ಗೊತ್ತು ಅವ್ರ ಕೈಯಲ್ಲಿ ಏನು ಇಲ್ಲ ಅಂತ. ನಮಗ್ ಗೊತ್ತಿಲ್ದಿರ ನಾವೇನ್ ಇಲ್ಲಿ ಬಂದಿದೀವಾ? ಯಾರಾದ್ರೂ ಬಂದಿದ್ದೀರಾ ಗೊತ್ತಿಲ್ದಿರ ಯಾರಾದ್ರೂ? ಎಲ್ಲಾರ್ಗೂ ಗೊತ್ತು. ಪೋಸ್ಟ್ ಮ್ಯಾನ್ ಕೆಲಸ ಕರೆಕ್ಟ್ ಆಗಿ ಪೋಸ್ಟ್ ಮ್ಯಾನ್ ಮಾಡಿದಿದ್ರೆ ಇವತ್ತು ಈ ಸಮಾವೇಶ ಇರ್ತಾ ಇರ್ಲಿಲ್ಲ. ಬೆಳಿಗ್ಗೆ ಕೆರೆ ನೀರ್ ತರ್ಲಿಕ್ಕೆ ಹೋದ್ರು ನನ್ನ ಹಸ್ಬೆಂಡು. ಆಗ ಏನಾಗದ್ರು ಜಾರಿ ಬಿದ್ದಿದ್ದ ಕೆರೆಯಲ್ಲಿ ಅವ್ರು ಅಲ್ಲಿ ಇದಾರ ಇಲ್ಲ ಅಂತ ಹುಡ್ಕೋ ಅಷ್ಟು ಟೈಮು ನಮ್ಗೆ ಸಿಗ್ತಾ ಇರ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇದು ಮುತ್ತನಲ್ಲೂರು ಅಮಾನಿ ಕೆರೆಯ ನೀರು ನೋಡಿ, ಕಣ್ ಬಿಟ್ಟು ನೋಡಿ. ನೀವು ಇಲ್ಲಿ ಇಲ್ವಲ್ಲ, ನಿಮ್ ಮನೆಗೆ ಫಿಲ್ಟರ್ ವಾಟರ್ದು ಆರಾಮಾಗಿ ಬರುತ್ತೆ, ಯಾವುದೇ ಕೊರತೆ ಇಲ್ಲ. ಎಲ್ಲ ನಮ್ ದುಡ್ಡೆ ನಾವೇ ಕೊಡ್ತಿರೋದು ಆಯ್ತಾ. ಅದು ಬಂದು ಅಮಾನಿ ಕೆರೆಯ ನೀರು. ಇದು ಅದೇ ಊರಿನ ದೇವರ ಕೆರೆಯ ನೀರು. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಮತ್ತೆ ನೀವ್ ಹೇಳ್ತೀರಾ ಕಾರ್ಖಾನೆಗಳ ನೀರು ಬರ್ತಿಲ್ಲ, STP ವಾಟರ್ ಇಂದ ನಿಮ್ಮ ನೀರು ಕಲುಷಿತ ಆಗಿದೆ ಅಂತ ಅಲ್ವಾ? ಇದೆ, ಯಾರು ಬರತ್ತಿಲ್ಲಿದ್ರು RTI ಹಾಕಿದಾಗ ಇದೆ ನಮ್ಗೆ ರಿಪ್ಲೈ ಬಂದಿರೋದು ಆಯ್ತಾ. ನೀವು ಎದೆ ಮುಟ್ಟಿ ಹೇಳಿ, ಅದು STP ವಾಟರ್ ಇಂದ ಅಷ್ಟು ಕಲುಷಿತ ಆಗುತ್ತಾ ಆಗಲ್ವಾ? ಅಷ್ಟು ಆಗುತ್ತಾ 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 ಹೇಳಿ. ಇವಾಗ ನಮ್ಗೆ ನಿಮ್ಗೆ ಯಾವ ರಿಪೋರ್ಟ್ ಬೇಕಾಗಿಲ್ಲ. ನೋಡಿದ ತಕ್ಷಣ STP ವಾಟರ್ ಯಾವುದು, ಕೆಮಿಕಲ್ ವಾಟರ್ ಯಾವುದು, ನಾರ್ಮಲ್ ವಾಟರ್ ಗೊತ್ತಾಗುತ್ತಾ ಗೊತ್ತಾಗೋದಿಲ್ವಾ? ಹೇಳಿ ಈಗ. ಒಂದರ ನಿಮಿಷ ಹೇಳಿ. ಈಗ ನೀವ್ ಹೇಳಿ, ಅದು STP ವಾಟರ ಇಲ್ಲ ಅಂದ್ರೆ ನಿಮ್ಮ ಕಾರ್ಖಾನೆಗಳೇ ಬೇಜವಾಬ್ದಾರಿಗೆ ನನಗೆ ಗೊತ್ತಿಲ್ಲ. ನಾವು ಜವಾಬ್ದಾರರಲ್ಲ ಅಂತ ಮೇಡಮ್ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಮೇಡಮ್, ನಾವಿಲ್ಲಿ ಕೇಳ್ತಿರೋದು ಚಂದಾಪುರ ಕೆರೆ, ಮುತ್ತನಲ್ಲೂರು ಕೆರೆಯ ಕಲುಷಿತಗಳ ಬಗ್ಗೆ ಇಲ್ಲಿಲ್ಲ. ತಮಿಳ್ನಾಡಿನ ಬಗ್ಗೆ ನಾವು ಇಲ್ಲಿ ಕೇಳಲಿಕ್ಕೆ ಬಂದಿಲ್ಲ. ದಯವಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ತಮಿಳ್ನಾಡಿನ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಬರ್ತಿಲ್ಲ. ಅಲ್ಲಿ ನೀರ್ ಹೆಂಗ್ ಹೋಗ್ತಾರೆ ಪರವಾಗಿಲ್ಲ, ಅಲ್ಲಿ ಇದಾರೆ ಅವ್ರು ಕೇಳ್ತಾರೆ. ನಾವು ಕೇಳ್ತಿರೋದು ನಮ್ಮ ಕೆರೆಗಳಿಗೆ ಬರ್ತಿರೋ ನೀರಿನ ಬಗ್ಗೆ. ನೀವು ಇಲ್ಲಾಗಿರೋ ಯೋಜನೆಗಳು ಹೇಳಿ ಅಂದ್ರೆ ಅಲ್ಲಾಗಿರೋ ಯೋಜನೆಗಳು ಹೇಳ್ತೀರಾ ಆಯ್ತಾ ಸರ್? ಈಗ ನೀವ್ ಹೇಳಿ, ತಗೊಳ್ಳಿ ಮೈಕ್ ತಗೊಂಡು ಹೇಳಿ, ಈ ನೀರು ಯಾವ ನೀರು ಅಂತ. ಅವ್ರು ಇವಾಗ ನೀವ್ ಹೇಳಿದಿರಲ್ಲ, ಅದೇ ಅವ್ರು ಏನ್ ಹೇಳ್ತಾರೆ ಅಷ್ಟೇ ಅವ್ರು ಹೇಳೋದು. ನೋಡಿ, ನಿಮ್ಗೆ ಇದು ಈ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಇಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಮಾಡಿದಾರಲ್ಲ, ಇಷ್ಟು ಇಂಡಸ್ಟ್ರಿಯಲ್ ಏರಿಯಾಗೆ ನಿಮ್ಗೂ ETP ಪ್ಲಾಂಟ್ ಮಾಡಿದಾರ ನೀವು? ETP ಪ್ಲಾಂಟ್ ಇದೆಯಾ? ಪೊಲ್ಯೂಷನ್ ಬೋರ್ಡ್ ಅವ್ರಿಗೆ ಗೊತ್ತಿರ್ತದೆ. ETP ಪ್ಲಾಂಟ್ ಇದೆಯಾ? ಎಲ್ಲಿ ಇಂಡಸ್ಟ್ರಿ ಸರ್? ಓವರ್ ಆಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸಿಗಲ್ಲ. ಇವಾಗ ನಿಮ್ಗೆ ಕೆಮಿಕಲ್ ವಾಟರ್ ಡಿಸ್ಚಾರ್ಜ್ ಮಾಡಿದಾಗ ಎಲ್ಲ ಓವರ್ ಆಲ್ ETP ಪ್ಲಾಂಟ್ ಇರ್ಬೇಕು ಒಂದು ಇಂಡಸ್ಟ್ರಿಗೆ. ಎಲ್ಲಿದೆ? ಇಲ್ಲ. ಎಲ್ಲಿದೆ? ಎಲ್ಲ ಸರ್, ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿನಲ್ಲಿ ಇದೆಯಾ? ಇಲ್ವಲ್ಲ. ಸ್ಮಾಲ್ ಸ್ಕೇಲ್ ಅಲ್ಲಿ ಇಲ್ಲ, ದೊಡ್ಡ ದೊಡ್ಡ ಕೈಗಾರಿಕೆ. ದೊಡ್ಡ ಕೇರ್ಗೆ ಬಿಡಿ, ದೊಡ್ಡದ್ರಲ್ಲಿ ಇರ್ಬೋದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನೇ ಡಿಸ್ಚಾರ್ಜ್ ಜಾಸ್ತಿ ಮಾಡ್ತಾ ಇರೋದು. ಅಲ್ಲಿ ಅದಕ್ಕಿದ್ಯಾ? ಇಲ್ವಲ್ಲ. ಡೈರೆಕ್ಟ್ ಆಗಿ ಕಾಲುವೆಗಳು ಬಿಡ್ತಾ ಇದ್ದಾರೆ. ಮತ್ತೆ ನೀವು ಯಾವುದು ಬಿಡಲ್ಲ ಸರ್. ನಾವು ನೋಡಿ, ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಅವರು NGT ಕೇಸ್ ಫೈಲ್ ಮಾಡಿದಾಗ ನಾವು 3 ದಿನಾನು ಅವ್ರ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಅಲ್ದು ನಾವು ಸರ್ವೆ ಮಾಡಿಸಿದ್ವಿ ಆಯ್ತಾ. ನಮ್ಗೆ ಹೇಳ್ಬೇಡಿ. ಆಮೇಲೆ ಇನ್ನೊಂದು STP ಮಾಡ್ತಾ ಇದಾರಲ್ಲ, ಏನ್ ಪ್ರಯೋಜನ? ಇವಾಗ ETP ಇಲ್ದಿರ ನೀವು STP ಮಾಡಿ ಡೈರೆಕ್ಟ್ ಆಗಿ STP ನಲ್ಲಿ ಕೆಮಿಕಲ್ ವಾಟರ್, ಇಂಡಸ್ಟ್ರಿ ಕೆಮಿಕಲ್ ವಾಟರ್ ಪ್ಯೂರಿಫೈ ಆಗುತ್ತಾ ಇಲ್ವಾ? ಅದಕ್ಕೆ ಇಲ್ಲ, ನಾನ್ ಕೇಳ್ತಾ ಇರೋದು ಸರ್, ಕೇಳ್ತಾ ಇರೋದು ಮಾತ್ರ ಹೇಳಿ. ಮಾಡಿದಾರೆ ಅವರು ಸರ್, ನಾನ್ ಕೇಳ್ತಾ ಇರೋದಕ್ಕೆ ಎಲ್ಲ ಕ್ಯಾರೆಕ್ಟರೈಸೇಷನ್ ಅಸೆಸ್ಮೆಂಟ್ ನಾವು ಆಗುತ್ತೋ ಆಗಲ್ಲ ಅಷ್ಟು ಹೇಳಿ. ಆಗಲ್ಲ. ಕಂಬೈಂಡ್ ಆಗೋದಾಗ ಆಗುತ್ತೆ. ಹೆಂಗಾಗುತ್ತೆ? ಕೆಮಿಕಲ್ ವಾಟರ್ STP ನಲ್ಲಿ ಪ್ಯೂರಿಫೈ ಆಗುತ್ತಾ? SPR ಟೆಕ್ನಾಲಜಿ ಅವ್ರು ಅಡಾಪ್ಟ್ ಮಾಡ್ತಾ ಇರೋದು. SPR ಟೆಕ್ನಾಲಜಿ ಕಂಬೈಂಡ್ ಆದಾಗ ಮಾಡಬಹುದು. ನೀವು ಪ್ರತಿಯೊಂದು ಇಂಡಸ್ಟ್ರಿಗೂ ಇದನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ರತಿಯೊಂದು ಇಂಡಸ್ಟ್ರಿಗೂ ETP ಬೇಕು. ಇಲ್ಲಿ ಕುಣಿಗಲ್ ತಗೊಂಡ್ ಹೋಗ್ತಾರೆ ETP. ಎಲ್ಲಿ ಬಿಡ್ತಾರೆ? ನಾವು ಸರ್ವೆ ಮಾಡೋದ್ರಲ್ಲಿ ETP ಕಾಮನ್ STP ಇದು ಎಲ್ಲಾ ವೆಹಿಕಲ್ಸ್, ಅದು GPRS ಟ್ರ್ಯಾಕ್ ಇರುತ್ತೆ ಎಲ್ಲಾ ವೆಹಿಕಲ್ಸ್. 10 ಕಿಲೋಮೀಟರ್ ಒಳಗಡೆನೆ ಸುತ್ತಾ ಇದೆ ಗಾಡಿಗಳು. 10 ಕಿಲೋಮೀಟರ್ ಒಳಗಡೆ ಅಂದ್ರೆ ಎಲ್ಲಿ ಬಿಡ್ತಾರೆ ಅವ್ರು ತಗೊಂಡೋಗಿ? ಕೆರೆಗಳು ತಾನೇ ಬಿಡ್ತಾರೆ. ಅದನ್ನ ಯಾಕೆ ನಿಮ್ಗೆ ಗೊತ್ತಿಲ್ವಾ? ನಾವೇ ಎಷ್ಟು ನಮ್ಮ ಇದರಿಂದ ನಾವು ನಿಮ್ಗೆ ಕಂಪ್ಲೇಂಟ್ ಮಾಡಿದೀವಿ. ಅಂದ್ರೆ 10 ಕಿಲೋಮೀಟರ್ ಒಳಗಡೆ ಆ GPRS ಟ್ರ್ಯಾಕ್ ಇರೋ ಗಾಡಿಗಳು ಸುತ್ತಾ ಇರೋವಾಗ ಅವ್ರ ಮೇಲೆ ಯಾಕೆ ನೀವು ಆಕ್ಷನ್ ತಗೊಂಡಿಲ್ಲ? ಇಲ್ಲ, ಆಕ್ಷನ್ ತಗೊಂಡಿದ್ದೀವಿ. ಎಲ್ಲ ನಾವು ನೋಡಿರೋದೇ. ಸುಮ್ನೆ ಅದೇ ಹೇಳಿದ್ರಲ್ಲ, ಪೋಸ್ಟ್ ಮ್ಯಾನ್ ಕೆಲಸ ಮಾಡಿ ಹೋಗಿ ಹೇಳಿ ಅವ್ರಿಗೆ ಪೊಲ್ಯೂಷನ್ ಬೋರ್ಡ್ ಅಲ್ಲಿ ಅಷ್ಟು ಮಾತ್ರ ಮಾಡಿ ಇನ್ನೇನ್ ಹೇಳಕ್ಕಾಗುತ್ತೆ ನಿಮ್ಗೆ? STP ಇವಾಗ ಮಾಡ್ತಾ ಇರೋದು ಅವೈಜ್ಞಾನಿಕ. ಏನೋ ಕಳ್ವರ್ಸೋದಕ್ಕೆ 500 ಕೋಟಿ ಜನಗಳ ದುಡ್ಡನ್ನ ಹೆಂಗ್ ಖರ್ಚು ಮಾಡ್ಬೇಕು ಅನ್ನೋ ಒಂದು ಇದಕ್ಕೆ ಮಾಡ್ತಾ ಇದ್ದೀರಾ. ಇಂಡಸ್ಟ್ರಿ ವಾಟರ್ ಪ್ಯೂರಿಫೈ ಮಾಡ್ತೀರಾ, ನೀವು STP ಮಾಡಿ ಏನ್ ಪ್ರಯೋಜನ ಅಂತ ನಾನು ಕೇಳ್ತಾ ಇರೋದು ಅಷ್ಟೇ. ಸರ್, ಈಗ ನಾವು STP ಮಾಡಿ ಒಳ್ಳೆ ಶುದ್ಧೀಕರಿಸಿ ನಾವು ನೀರು ಬಿಡಿ ಅಂತ ನಾವು ಕೇಳ್ತಾ ಇಲ್ಲ. ಈಗ
ನಮ್ಮ ಕೆರೆಗಳಲ್ಲಿ ಶುದ್ಧವಾಗಿರ್ತಕ್ಕಂಥ ನೀರು ಬೇಕು. ನಮ್ಮ ಮುತ್ತನಲ್ಲೂರು ಕೆರೆಗೆ ಈ ಪೊಲ್ಯೂಷನ್ ಬೋರ್ಡ್ ಕಡೆಯಿಂದ ಏನ್ ಉತ್ತರ ಬಂದಿದೆ ಅಂದ್ರೆ, ಮುತ್ತನಲ್ಲೂರು ಕೆರೆಗೆ ಕಾರ್ಖಾನೆ ನೀರು ಬರ್ತಾ ಇಲ್ಲ, ಚಂದಾಪುರ ಕೆರೆಯಿಂದ ನೀರು ಬರ್ತಾ ಇಲ್ಲ, ಮುತ್ತನಲ್ಲೂರು ಊರಿಂದ ಬರ್ತಾ ಇರೋ ಚರಂಡಿ ನೀರಿಂದ ಕಲುಷಿತಗೊಂಡಿದೆ ಅಂತ ಉತ್ತರ ಬಂದಿದೆ. ಯಾವ ರೀತಿ ಉತ್ತರ ಕೊಟ್ರಿ ನೀವು? ಯಾವ ರೀತಿ ಉತ್ತರ ಕೊಟ್ರಿ ಇದಕ್ಕೆ? ಈ ಕೆರೆಯಿಂದ ಮುತ್ತನಲ್ಲೂರಿಗೆ ಯಾವ ಎಲ್ಲಿಂದ ನೀರು ಬರ್ತಾ ಇದೆ? ಮುತ್ತನಲ್ಲೂರಿಗೆ ಮನೆಗಳಿಂದ ಉಪಯೋಗಿಸ್ತಾ ಇರೋ ನೀರಿಂದ ಪೊಲ್ಯೂಷನ್ ಆಗಿದೆ ಅಂತ ಉತ್ತರ ಕೊಟ್ಟಿದ್ದೀರಾ. ಇದ್ ಯಾವ ತರ ಕೊಟ್ರಿ ನೀವು? ಈಗ ತಾವು ಹೇಳ್ತಾ ಪ್ರಶ್ನೆ ಏನ್ ಕೇಳ್ತಿದ್ದೀರಾ, MOEF ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅಂತ ಒಂದು ಇದು ಸರ್ಕಾರ NGT ಅವರು ಒಂದು ಜಾಯಿಂಟ್ ಕಮಿಟಿ ರಿಪೋರ್ಟ್ ಕಮಿಟಿ ಮಾಡಿದ್ರು. ಆ ಕಮಿಟಿ ಮಾಡಿ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ನಾನ್ ಬಂದಿರೋದು ಇವಾಗ 2 ತಿಂಗಳಾಗಿದೆ. ಆಯ್ತು, ನನಗೆ ನೀವ್ ಹೇಳ್ತಾ ಇರೋದು ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಿಲ್ಲ. ರೀಸೆಂಟ್ ಆಗಿ ಕೊಟ್ಟಿರೋ ಅರ್ಜಿಯಲ್ಲಿ ಹೌದು 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 ಕೇಳಿ. ಈಗ ನಾನ್ ಬಂದಿರೋದು ರೀಸೆಂಟ್ ಆಗಿ. ಹೌದು, ನಾವು ಈಗ ಏನೇ ಒಂದು ರಿಪೋರ್ಟ್ ಕೊಡಬೇಕು ಅಂತಂದ್ರೆ ಹಳೆ ಇದನ್ನ ರಿಪೋರ್ಟ್ ನೋಡೇ ಕೊಡ್ತೀವಿ ನಾವು. ಹಳೆ ರಿಪೋರ್ಟ್ ಅಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ MOEF ಎಲ್ಲ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಮಾಡಿ ಆ ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟ್ ನಾವು ಓದ್ಕೊಂಡು ಇದು ಕೊಟ್ಟಿದ್ದೀವಿ. ಅದನ್ನ ಅಲ್ಲ, ರಿಪೋರ್ಟ್ ಏನಾದ್ರು ಇದಿದ್ರೆ ನಾನು ಇದು ಸರಿ ಮಾಡ್ತೀನಿ. ಈಗ ನೀವ್ ಹೇಳಿದ್ರೆ ಆಯ್ತು, ಹಳೆ ಆಫೀಸರ್ ಏನ್ ಕೊಟ್ಟಿದಾರೋ ಆ ರಿಪೋರ್ಟ್ ಕೊಟ್ಟಿದೆ ಅಂತ. ಹೊಸ RTI ಹಾಕ್ತಿವಿ, ಎಲ್ಲ ಫಾರ್ಮಾಲಿಟೀಸ್ ಫಾಲೋ ಮಾಡಿ ಎಲ್ಲ ಟೆಸ್ಟ್ ಮಾಡ್ಬಿಟ್ಟು ರಿಪೋರ್ಟ್ ಕೊಡ್ಬೇಕು. ಆಗೋದು ತಾನೆ? ಆಮೇಲೆ ಇನ್ನೊಂದು ಬೇಡಿಕೆ ಇದೆ. ಈಗ RTI ಹಾಕಿರೋದು ನಮ್ಮ ಹುಡುಗರ ಏನಂತ, ಮುತ್ತಾನಲ್ಲೂರು ಕೆರೆ, ಬಿದಿರುಗುಪ್ಪೆ ಕೆರೆ ಕಲುಷಿತ ಆಗಿದೆ ಅಂತ. ನೀವು ಏನೋ ಗ್ರಾಮಗಳ ನೀರು ಬರ್ತಾ ಇದೆ, ಕಾರ್ಖಾನೆಗಳ ನೀರು ಬರ್ತಾ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರ. ಅದಕ್ಕೆ ವರದಿ ಮಾಡಿ ರಿಪೋರ್ಟ್ ಮಾಡಿ. ನಾವು ಬಲವಾಗಿ ಇದು ಕಾರ್ಖಾನೆಗಳ ನೀರೇ ಅಂತ ವಾದ ಮಾಡ್ತಾ ಇದೀವಿ. ಇದಕ್ಕೂ ನಮ್ಗೆ ಪ್ರತಿಯೊಂದು ಕಾರ್ಖಾನೆ, ಹಾಸ್ಪಿಟಲ್ ಇರ್ಬೋದು, ಎಲ್ಲ ಇರ್ಬೋದು, ಎಲ್ಲದ್ರಲ್ಲೂ STP ಅವ್ರಿಗೇನ್ STP ಇದೆಯಾ, ಪ್ರೋಸೆಸ್ ಮಾಡಿ ನೀರು ಬಿಡ್ತಾ ಇದಾರ ಅನ್ನೋ ಒಂದು ವರದಿ ಕೊಡಕ್ಕಾಗುತ್ತಾ? ಕೊಡ್ತೀವಿ. ಎಲ್ಲ ಪ್ರತಿಯೊಂದು ಸಣ್ಣದು ಚಿಕ್ಕದು ನಮಗೆ ನಿಮ್ಮ ವ್ಯಾಪ್ತಿಯಲ್ಲಿ ಯಾವ್ದು ಬರುತ್ತೆ? ಬೊಮ್ಮಸಂದ್ರ ಬರುತ್ತೆ, ಯಾವ್ದು ಹತ್ತುವೆಲೆ ಬರುತ್ತಾ? ವೀರಸಂದ್ರ ನಿಮ್ ವ್ಯಾಪ್ತಿಗೆ ಬರುತ್ತಾ? ವೀರಸಂದ್ರ ಆಮೇಲೆ ಜಿಗಣಿ ಬರಲ್ಲ. ಓಕೆ, ಜಿಗಣಿ ವ್ಯಾಪ್ತಿಗೆ ಬೇರೆ ಹೇಳ್ತೀವಿ. ಈ 3ರಲ್ಲಿ ಬೇಕಾದ್ರೆ ನಿಮ್ಗೆ ಸೆಪರೇಟ್ ಆಗಿ ಅರ್ಜಿನೂ ಕೊಡ್ತೀವಿ. ಒಂದೊಂದು ಫ್ಯಾಕ್ಟ್ರಿ, ಎಲ್ಲ ಫ್ಯಾಕ್ಟ್ರಿಯಲ್ಲೂ STP ಇದೆಯಾ ಇಲ್ವಾ ಪ್ರೋಸೆಸ್ ಮಾಡಿ ಬಿಡ್ತಾ ಇದ್ರ ಇಲ್ಲಿ ಈ ವರದಿನ ನಮಗೆ ಬೇಕಾಗ್ತೀವಿ. ವರದಿ ಕೊಡ್ತೀವಿ. ETP ಆಯ್ತು, ಅದು ಕೊಡ್ತೀವಿ.